गोष्ठापिधानानकुलीदन्तैः परिवृतापविः सर्वस्यैवाच ईशाना चारुमामिह वादयेत्। हयग्रीव हयग्रीव हयग्रीवेति यो वदेत् तस्य निस्सरते वाणी जह्नुकन्या प्रवाहवत्। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनूमस्मरणाद् भवेत्। लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। ಶ್ರೀಗುರುಭ್ಯೋ ನಮಃ. ಪರಮಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಯಲ್ಲಿ ಭಕ್ತಿಪೂರ್ವಕವಾಗಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡಿ ನೆರೆದಿರುವಂತಹ ಎಲ್ಲ ವಿದ್ವನ್ಮಣಿಗಳಿಗೂ ತಲೆಬಾಗಿ ಕೊಟ್ಟ ವಿಷಯದಲ್ಲಿ ಯಥಾಮತಿ ನಿರೂಪಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದ್ವೈತ ಮತದಲ್ಲಿ ವೇದಾಪೌರುಷೇಯತ್ವ ಪ್ರಸಕ್ತಿ ಅಥಾತೋ ಬ್ರಹ್ಮ ಜಿಜ್ಞಾಸ ಎಂಬುವ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಮೊದಲನೇ ಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಬ್ರಹ್ಮನ ಲಕ್ಷಣ ಏನು ಅಂತ ಎರಡನೇ ಸೂತ್ರದಲ್ಲಿ ಓಂ ಜನ್ಮಾದ್ಯಸ್ಯ ಯತಃ ಓಂ ಎಂಬುದಾಗಿ ಜಗಜ್ಜನ್ಮಾದಿ ಕಾರಣತ್ವ ಬ್ರಹ್ಮನ ತಟಸ್ಥ ಲಕ್ಷಣ ಅಂತ ಹೇಳಿದರು. ಅಲ್ಲಿ ಭಗವಂತನಲ್ಲಿ ಜಗಜ್ಜನ್ಮಾದಿ ಕಾರಣತ್ವ ಇದೆ ಅಂತ ಪ್ರತಿಪಾದನೆ ಮಾಡಿದಾಗ ಸಾಂಖ್ಯರು ಜಗತ್ಕಾರಣತ್ವ ಇರೋದು ಪ್ರಧಾನದಲ್ಲಿ ಅಂತ ಹೇಳ್ತಾರೆ. ಜಗತ್ಕಾರಣ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನು ಜಗತ್ಕಾರಣನೋ ಅಥವಾ ಸಾಂಖ್ಯರ ರೀತಿಯಲ್ಲಿ ಪ್ರಧಾನವೂ ಜಗತ್ಕಾರಣವೋ ಅಂತ ಸಂದೇಹ ಬಂದಾಗ ಇಲ್ಲಿ ಬ್ರಹ್ಮಚೇತನ, ಚೇತನನಿಗೆ ಎಲ್ಲಿಯಾದರೂ ಕಾರಣತ್ವವನ್ನು ಹೇಳ್ತಾರೆ ಅಂತಂದರೆ ಅದು ಬುದ್ಧಿಪೂರ್ವಕವಾಗಿರ್ತಕ್ಕಂತಹ ಕಾರಣತ್ವ. ಪರಮಾತ್ಮನಲ್ಲಿ ಬುದ್ಧಿಪೂರ್ವಕವಾದಂತಹ ಕಾರಣತ್ವವನ್ನು ಒಪ್ಪಬೇಕು. ಆದ್ದರಿಂದ ಅವನು ಜಗತ್ತಿಗೆ ಕಾರಣನಾಗಿದ್ದಾನೆ ಅಂತ ಹೇಳಿದ್ದರಿಂದ ಅವನಲ್ಲಿ ಸರ್ವಜ್ಞತ್ವವೂ ಇದೆ. ಸರ್ವಜ್ಞತ್ವಪೂರ್ವಕವಾಗಿರತಕ್ಕಂತಹ ಕಾರಣತ್ವ, ಜ್ಞಾನಪೂರ್ವಕವಾಗಿರ್ತಕ್ಕಂತಹ ನಾವು ಶಾಸ್ತ್ರದ ರೀತಿಯಲ್ಲಿ ಹೇಳುವ ರೀತಿಯಲ್ಲಿ ಉಪಾದಾನ ಗೋಚರ ಜ್ಞಾನ ಚಿಕೀರ್ಷ ಕೃತಿಮತ್ವ ಎಂಬತಕ್ಕಂಥದ್ದು ಅದು ಪ್ರಧಾನದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಪರಮಾತ್ಮನೇ ಜಗತ್ಕಾರಣ ಅಂತ. ಹೀಗೆ ಜಗತ್ಕರ್ತೃತ್ವವನ್ನು ಹೇಳಬೇಕಾದರೆ ಪರಮಾತ್ಮನಲ್ಲಿ ಸರ್ವಜ್ಞತ್ವವನ್ನು ಕೂಡ ಹೇಳಿದ್ದಾರೆ. ಯಾರು ಚೇತನನು ಕರ್ತೃ ಆಗಿದ್ದಾನೋ ಅವನು ಜ್ಞಾನಪೂರ್ವಕವಾಗಿ ಕರ್ಮವನ್ನು ಮಾಡ್ತಾನೆ ಅಂತ. ಒಬ್ಬ ಕುಲಾಲ ಮಡಿಕೆಯನ್ನು ಮಾಡ್ತಾನೆ ಅಂತಾದರೆ ಅವನಿಗೆ ಮಡಿಕೆಯ ಮಾಡುವ ಕ್ರಮ ತಿಳಿದೇ ಮಡಿಕೆಯನ್ನು ಮಾಡ್ತಾನೆ. ಹಾಗೆ ಪರಮಾತ್ಮನು ಜಗತ್ತನ್ನು ನಿರ್ಮಾಣ ಮಾಡ್ತಾನೆ ಅಂತಾದರೆ ಪರಮಾತ್ಮ ಜಗತ್ತಿನ ಜ್ಞಾನವನ್ನು ಹೊಂದಿದ್ದಾನೆ. ಹೀಗೆ ಪರಮಾತ್ಮ ಎಲ್ಲವನ್ನೂ ನಿರ್ಮಾಣ ಮಾಡಿದವನು ಅಂತಾದ್ದರಿಂದ ಪರಮಾತ್ಮನಿಗೆ ಎಲ್ಲ ವಿಷಯವೂ ತಿಳಿದಂತೆ ಆಯಿತು ಅಂತ ಹೀಗೆ ಪರಮಾತ್ಮನಲ್ಲಿ ಸರ್ವಜ್ಞತ್ವ ಎಂಬತಕ್ಕಂಥದ್ದು ಪ್ರಸಕ್ತವಾಯಿತು. ಹಾಗೆ ಆ ಪರಮಾತ್ಮನಲ್ಲಿರುವಂತಹ ಸರ್ವಜ್ಞತ್ವ ಅದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಮುಂದಿನ ಸೂತ್ರ ಎಂಬತಕ್ಕಂಥದ್ದು ಓಂ ಶಾಸ್ತ್ರಯೋನಿತ್ವಾತ್ ಓಂ ಅಂತ. ಪರಮಾತ್ಮನಲ್ಲಿ ಸರ್ವಜ್ಞತ್ವ ಯಾಕಿದೆ ಅಂತಂದರೆ ಸರ್ವ ವಿಷಯವನ್ನು ಒಳಗೊಂಡಂತಹ ವೇದವನ್ನು ಪರಮಾತ್ಮ ನಿರ್ಮಾಣ ಮಾಡಿದ್ದಾನೆ. ಶಾಸ್ತ್ರಸ್ಯ ಯೋನಿಹಿ, ಶಾಸ್ತ್ರಶಬ್ದವಾಚ್ಯವಾದ ವೇದ ಸಕಲ ವಿಷಯವನ್ನು ಒಳಗೊಂಡಿರತಕ್ಕಂಥದ್ದು. ಸಕಲ ವಿಷಯಗಳನ್ನು ಒಳಗೊಂಡಂತಹ ವೇದವನ್ನು ಪರಮಾತ್ಮ ನಿರ್ಮಾಣ ಮಾಡಿರೋದ್ರಿಂದ ಪರಮಾತ್ಮನಿಗೆ ಸಕಲ ವಿಷಯಕವಾದ ಜ್ಞಾನ ಇರಬೇಕು ಅಂತ ಹೀಗೆ ಪರಮಾತ್ಮನಲ್ಲಿ ಸರ್ವಜ್ಞತ್ವವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ, ಹಾಗೆ ಸಾಂಖ್ಯ ಮತದ ರೀತಿಯಲ್ಲಿ ಜಗತ್ಕಾರಣವಾಗಿರ್ತಕ್ಕಂತಹ ಪ್ರಧಾನ ಅದಕ್ಕೆ ಜ್ಞಾನವೇ ಇಲ್ಲ, ಆದ್ದರಿಂದಾಗಿ ಅದು ಜಗತ್ಕರ್ತೃ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನೂ ಹೇಳಲಿಕ್ಕೋಸ್ಕರ ಶಾಸ್ತ್ರಯೋನಿತ್ವಾತ್ ಎಂಬತಕ್ಕಂತಹ ಸೂತ್ರ ಎಂಬತಕ್ಕಂಥದ್ದು ಹೊರಟಿದೆ. ಇಲ್ಲಿ ಬರುವಂತಹ ಪ್ರಶ್ನೆ, ಪರಮಾತ್ಮನು ವೇದವನ್ನು ರಚನೆ ಮಾಡಿದ್ದಾನೆ ಅಂತಾದರೆ ವೇದ ಅದು ಅಪ್ರಮಾಣ ಅಂತ ಆಗಬೇಕಾಗುತ್ತೆ ಅಂತ. ವೇದಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಸಿದ್ಧ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಒಂದು ವಾಕ್ಯದಲ್ಲಿ ಪ್ರಾಮಾಣ್ಯ ಬರಬೇಕು ಅಥವಾ ಅಪ್ರಾಮಾಣ್ಯವು ಅಂತಂದರೆ ಆ ವ್ಯಕ್ತಿಯಲ್ಲಿ ದೋಷ ಇರಬಾರದು ಅಂತ. ಒಂದು ವೇಳೆ ಈ ವೇದ ಎಂಬತಕ್ಕಂಥದ್ದು ಪರಮಾತ್ಮನಿಂದ ರಚಿತವಾಗಿದೆ ಅಂತ ಒಪ್ಪಿಕೊಂಡ್ರೆ ಪುರುಷನಲ್ಲಿ ಇರುವಂತಹ ದೋಷ ಆ ವಾಕ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ವೇದ ಎಂಬತಕ್ಕಂಥದ್ದು ಪೌರುಷೇಯ ಅಂತ ಒಪ್ಪಿದರೆ
ಆ ಪುರುಷನಲ್ಲಿರುವಂತಹ ದೋಷ ವಾಕ್ಯದಲ್ಲಿ ಬಂತು, ವಾಕ್ಯ ಎಂಬತಕ್ಕಂಥದ್ದು ಅಪ್ರಮಾಣ ಆಗುತ್ತೆ ಅಂತ ಪ್ರಶ್ನೆ ಎಂಬತಕ್ಕಂಥದ್ದು ಬರ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ವೇದ ಎಂಬತಕ್ಕಂಥದ್ದು ಪ್ರಮಾಣ, ವೇದ ಪೌರುಷೇಯವೂ ಹೌದು. ಪೌರುಷೇಯವನ್ನು ಒಪ್ಪಿ ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಪಿ ವೇದಕ್ಕೆ ಅಪೌರುಷೇಯತ್ವವನ್ನು ಒಪ್ಪತಕ್ಕಂಥವರು ಅದ್ವೈತಿಗಳು. ಇದು ಮೂರೂ ಮೇಲ್ನೋಟಕ್ಕೆ ನೋಡಿದಾಗ ವಿರುದ್ಧ ಅಂತ ಅನಿಸುತ್ತೆ. ಪೌರುಷೇಯತ್ವ ಅಪೌರುಷೇಯತ್ವ, ಪೌರುಷೇಯತ್ವನೂ ಒಪ್ಪುತ್ತೇವೆ, ಅಪೌರುಷೇಯತ್ವನೂ ಒಪ್ತೇವೆ. ಪೌರುಷೇಯತ್ವ ಇದ್ದಲ್ಲಿ ಅಪೌರುಷೇಯತ್ವ ಇರಲಿಕ್ಕೆ ಸಾಧ್ಯ ಇಲ್ಲ, ಅಪೌರುಷೇಯತ್ವ ಇದ್ದಲ್ಲಿ ಪೌರುಷೇಯತ್ವ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣತಕ್ಕಂತಹ ಒಂದು ವಿರೋಧ ಎಂಬತಕ್ಕಂಥದ್ದು. ಈ ವಿರೋಧ ಹೇಗೆ ಪರಿಹಾರ ಅಂತ ಅದನ್ನು ನೋಡಬೇಕು. ಹಾಗೆ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. ವೇದ ಪೌರುಷೇಯ ಅಂತ ಯಾಕೆ ಒಪ್ಪಬೇಕು? ಒಂದು ಮಧ್ವಾಚಾರ್ಯ ಸಿದ್ಧಾಂತದಲ್ಲಿ ಆಚಾರ್ಯ ಹೇಳಿದಂಥ ಒಂದು ಮಾತಿದೆ, ಪೃಷ್ಟೇನಾಗಮ ಏವಾದೌ ವಕ್ತವ್ಯ ಸಾಧ್ಯ ಸಿದ್ಧಯೇ ಅಂತ. ಏನೇ ವಿಷಯವನ್ನು ಇದಮಿತ್ತಂ ಅಂತ ತೀರ್ಮಾನ ಮಾಡಬೇಕು ಅಂತಾದರೆ ಮೊದಲು ಹೇಳಬೇಕಾಗಿರ್ತಕ್ಕಂಥದ್ದು ವೇದ ಅಂತ. ಹಾಗೆ ವೇದವು ಪೌರುಷೇಯವೋ ಅಪೌರುಷೇಯವೋ ಅಂತ ಹೇಳಬೇಕು ಅಂತಾದರೆ ಮೊದಲು ಹೇಳಬೇಕಾಗಿರ್ತಕ್ಕಂಥದ್ದು ನಾವು ವೇದವನ್ನೇ ಉದಾಹರಣೆ ಕೊಡಬೇಕು. ಅದರಿಂದ ವೇದ ಏನು ಹೇಳ್ತಾ ಇದೆ ಅಂತಂದರೆ, ನಿಶ್ವಸಿತಮೇತತ್ ಮಹತೋ ಭೂತಸ್ಯ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಾಂಗಿರಸಃ ಅಂತ ವೇದವೇ ಹೇಳ್ತಾ ಇದೆ. ಹೀಗೆ ನಿಶ್ವಸಿತಮೇತತ್ ಮಹತೋ ಭೂತಸ್ಯ, ಮಹಾಭೂತ ಅಂದರೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮನಿಂದ ಇದೆಲ್ಲವೂ ಕೂಡ ನಿಶ್ವಸಿತವಾಗಿದೆ ಅಂತ. ಇಲ್ಲಿ ನಿಶ್ವಸಿತವಾಗಿದೆ ಅಂತಂದರೆ ಅದು ಅವನಿಂದ ಹೊರಹೊಮ್ಮಿದೆ ಅಂತ ಹೇಳಬಹುದು. ಆದರೆ ಇದು ಹೊರಹೊಮ್ಮಿದೆ ಅಂತಂದರೆ ನಮ್ಮ ಉಸಿರಾಟ ಯಾವ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಡೀತಾ ಇರುತ್ತೋ, ನಾವು ಇಚ್ಛಾಪೂರ್ವಕವಾಗಿ ಉಸಿರಾಡೋದಲ್ಲ. ಹಾಗೆ ಈ ವೇದ ಎಂಬತಕ್ಕಂಥದ್ದು ಪರಮಾತ್ಮನ ನಿಶ್ವಸಿತ ಅಂತಂದರೆ ಅವನ ಬುದ್ಧಿಗೆ ತಿಳಿಯದೇನೆ ಪರಮಾತ್ಮ ಹೇಳಿದ್ದಾನೆ ಅಂತ ಅರ್ಥ ಅಲ್ಲ. ಅದಕ್ಕೆ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನಿಶ್ವಸಿತ ಅಂದರೆ ಏನರ್ಥ ಅಂತಂದರೆ ಹೆಚ್ಚು ಪ್ರಯತ್ನ ಇಲ್ಲದೇನೆ ಅವನಿಂದ ನಿರ್ಮಾಣಗೊಂಡದ್ದು ಎಂಬುವ ಅರ್ಥದಲ್ಲಿ ಇದನ್ನು ನಿಶ್ವಸಿತ ಅಂತ ಹೇಳ್ತಾರೆ ವಿನಃ ಪರಮಾತ್ಮನ ಇಚ್ಛೆ ಇಲ್ಲದೇನೆ ಅನಾಯಾಸವಾಗಿ ಇದು ನಿರ್ಮಾಣಗೊಂಡದ್ದಲ್ಲ. ಅದರಿಂದ ವೇದ ಎಂಬತಕ್ಕಂಥದ್ದು ವೇದ ಉತ್ಪತ್ತಿಮಾನ್ ಅಂತ, ವೇದ ನನಿತ್ಯ ಉತ್ಪತ್ತಿಮತ್ವಾತ್ ಅಂತ. ಹೀಗೆ ವೇದಕ್ಕೆ ನಿತ್ಯತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ. ಅಂದರೆ ವೇದ ಈಗ ಈ ವಾಕ್ಯದಿಂದ ಅದಕ್ಕೆ ಪೌರುಷೇಯತ್ವ ಎಂಬತಕ್ಕಂಥದ್ದು ಸಿದ್ಧವಾಯಿತು. ಹಾಗೆ ಋಚಸ್ಸಾಮಾನಿ ಜಜ್ಞಿರೆ ಎಂಬುದಾಗಿ ವಾಕ್ಯಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ವೇದವ್ಯಾಸದೇವರೇ ಶಾಸ್ತ್ರಯೋನಿತ್ವಾತ್ ಎಂಬುದಾಗಿ ಶಾಸ್ತ್ರಸ್ಯ ಯೋನಿ ಎಂಬುದಾಗಿ ವೇದವ್ಯಾಸದೇವರ ಅಭಿಪ್ರಾಯವೂ ಇದೆ. ಆದ್ದರಿಂದ ಈ ವೇದಗಳನ್ನು ನಾವು ನಿತ್ಯ ಅಲ್ಲ, ಅದು ಪೌರುಷೇಯ ಅಂತ ಒಪ್ಪಬೇಕು. ಇದಾದ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ. ವೇದವನ್ನು ಪೌರುಷೇಯ ಅಂತ ಒಪ್ಪಿದರೆ ವೇದಕ್ಕೆ ಪ್ರಾಮಾಣ್ಯ ಹೇಗೆ ಅಂತ ಒಂದು. ಎರಡನೇದು, ವೇದಕ್ಕೆ ಪೌರುಷೇಯತ್ವವನ್ನು ಒಪ್ಪಿದ್ದೀರಾ, ಆದರೆ ಅದ್ವೈತ ಮತದಲ್ಲಿ ವೇದವನ್ನು ಅಪೌರುಷೇಯ ಅಂತ ಹೇಳ್ತಾರೆ. ಹೀಗೆ ಪೌರುಷೇಯತ್ವವನ್ನು ಒಪ್ಪಿ ವೇದವನ್ನು ಅಪೌರುಷೇಯ ಅಂತ ನೀವು ಹೇಳಿಬಿಟ್ರೆ ಆವಾಗ ವಿರೋಧ ಬಂತಲ್ಲ. ಯಾಕೆ? ಅಪೌರುಷೇಯತ್ವ ಸಿದ್ಧಾಂತ. ಈಗ ನೀವು ವೇದ ನಿತ್ಯ ಅಲ್ಲ ಅಂತ ಹೇಳಿ ಪೌರುಷೇಯತ್ವವನ್ನು ಒಪ್ಪಿದ್ರಿ, ಆದ್ದರಿಂದ ವಿರೋಧ ಬಂತು ಅಂತ ಈ ಎರಡು ಪ್ರಶ್ನೆ ಎಂಬತಕ್ಕಂಥದ್ದು ಬರ್ತಾ ಇದೆ. ಇದಕ್ಕೇನು ಉತ್ತರ? ಮೊದಲನೇದಾಗಿ, ವೇದಕ್ಕೆ ಪ್ರಾಮಾಣ್ಯ ಇದೆಯೋ ಇಲ್ಲೋ ಅಂತ. ವೇದ ಎಂಬತಕ್ಕಂಥದ್ದು ಪ್ರಮಾಣ ಅಂತ. ನಮ್ಮ ಸಿದ್ಧಾಂತದಲ್ಲಿ ವೇದ ಪ್ರಮಾಣ ಹೇಗೆ ಅಂತಂದರೆ ಅದು ಇನ್ನೊಂದರ ಅಪೇಕ್ಷೆ ಉಳ್ಳದ್ದಲ್ಲ, ಆದ್ದರಿಂದ ವೇದಕ್ಕೆ ಪ್ರಾಮಾಣ್ಯ. ಇನ್ನೊಂದರ ಅಪೇಕ್ಷೆ ಇತ್ತು ಅಂತ ಆದರೆ ಅದು ಅಪ್ರಮಾಣ ಆಗ್ತಾ ಇತ್ತು. ಈಗ ಒಂದು ವಾಕ್ಯವನ್ನು ನಾವು ಕೇಳ್ತೇವೆ, ಈ ವಾಕ್ಯ ಇದು ಪ್ರಮಾಣವೋ ಅಲ್ಲವೋ. ಇವತ್ತು ಕೃಷ್ಣ ಮಠದಲ್ಲಿ ಏನೋ ಒಂದು ಕಾರ್ಯಕ್ರಮ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂತ ಕೇಳಿದೆವು. ಆವಾಗ ನಮಗೆ ಆ ವ್ಯಕ್ತಿ ಯಾರು ಹೇಳಿದ್ರು ಅಂತ ಕೇಳಿದಾಗ ಆ ವ್ಯಕ್ತಿಯಲ್ಲಿ ಏನಾದರೂ ನಮಗೆ ಸಂದೇಹ ಇದೆ ಅಂತಾದರೆ ಅವನು ಅಪ್ರಾಮಾಣಿಕ, ಅವನು ವಿಶ್ವಾಸ ಪಾತ್ರನಲ್ಲ ಅಂತಿದ್ರೆ ಆವಾಗ ಆ ವಾಕ್ಯದಲ್ಲಿ ದೋಷ ಎಂಬತಕ್ಕಂಥದ್ದು ಬರುತ್ತೆ. ಅದರಿಂದ ಇಲ್ಲಿ ಅಪೇಕ್ಷೆ ಎಂಬತಕ್ಕಂಥದ್ದಿದೆ. ಆದರೆ ವೇದಕ್ಕೆ ಪ್ರಾಮಾಣ್ಯ ಎಂಬತಕ್ಕಂಥದ್ದು ಅದು ಅನಪೇಕ್ಷ. ಯಾವುದನ್ನೂ ಕೂಡ ಅಪೇಕ್ಷಿಸದೇನೆ ವೇದಕ್ಕೆ ಪ್ರಾಮಾಣ್ಯನ ಒಪ್ಪುವವರು ಅದ್ವೈತಿಗಳು ನಾವು. ಆದ್ದರಿಂದ ವೇದದಲ್ಲಿ ಅನಪೇಕ್ಷ ರೂಪವಾಗಿರ್ತಕ್ಕಂತಹ ಪ್ರಾಮಾಣ್ಯ ಬರಬೇಕು ಅಂತಾದರೆ ಪೌರುಷೇಯತ್ವವನ್ನು ಒಪ್ಪಿಬಿಟ್ರೆ ಆಪ್ತೋಕ್ತತ್ವ ರೂಪವಾಗಿರ್ತಕ್ಕಂತಹ ಅಪೇಕ್ಷೆ ಎಂಬತಕ್ಕಂಥದ್ದು ಬಂತು. ಆದ್ದರಿಂದ ವೇದದಲ್ಲಿ ಅನಪೇಕ್ಷತ್ವ ರೂಪವಾಗಿರ್ತಕ್ಕಂತಹ ಪ್ರಾಮಾಣ್ಯ ಹೇಗೆ ಬರುತ್ತೆ ಅಂತ ಇನ್ನೊಂದು ಪ್ರಶ್ನೆ ಬರಬಹುದು. ಇಲ್ಲಿ ಪೌರುಷೇಯತ್ವ ಎಂಬತಕ್ಕಂಥದ್ದು ಇದೆ ಅಂತಂದರೆ ಅದು ಸಾಪೇಕ್ಷ ಆಯಿತು ಅಂತ. ಇಲ್ಲಿ ಪೌರುಷೇಯತ್ವ ಅಂದರೆ ಏನು ಅಂತ ವಿಚಾರ ಮಾಡಬೇಕು. ಹಿಂದೆ ಮೀಮಾಂಸಕ ಮತರತಿಯಲ್ಲಿ ಹೇಳಿದ ಹಾಗೆ ವೇದ ಎಂಬತಕ್ಕಂಥದ್ದು ಕ್ರಮದಿಂದ ಕೂಡಿರತಕ್ಕಂಥದ್ದು.
ವೇದದಲ್ಲಿ ಕ್ರಮ ಎಂಬತಕ್ಕಂಥದ್ದಿದೆ. ಆ ಕ್ರಮ ಯಾವಾಗಲೂ ಕೂಡ ಅವ್ರ ಹಿಂದೆ ನಿರೂಪಣೆ ಮಾಡಿದ ಹಾಗೆ ಒಬ್ಬ ವ್ಯಕ್ತಿಯ ಇಚ್ಛೆ ಇಲ್ಲದೇನೆ ವರ್ಣ ನಿತ್ಯ ಆಗಲಿ ಅನಿತ್ಯ ಆಗಲಿ ಅದರಲ್ಲಿ ಕ್ರಮ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತೂ ಕ್ರಮ ಎಂಬತಕ್ಕಂಥದ್ದಿದೆ ಅಂತಂದರೆ ಅಲ್ಲಿ ವ್ಯಕ್ತಿಯ ಪ್ರವೇಶ ಎಂಬತಕ್ಕಂಥದ್ದನ್ನು ಒಪ್ಪಲೇಬೇಕು. ಇಲ್ಲಿಗ ಪೌರುಷೇಯತ್ವ ಅಂದರೆ ಏನು ಅನ್ನೋದನ್ನು ವಿಚಾರ ಮಾಡಬೇಕು. ಅದನ್ನು ಅದ್ವೈತ ಮತದಲ್ಲಿ ವೇದಕ್ಕೆ ಅಪ್ರಾಮಾಣ್ಯ ಬರಬೇಕು ಅಂತಾದರೆ ವೇದದಲ್ಲಿ ಪೌರುಷೇಯತ್ವವನ್ನು ನೀವು ಒಪ್ತೀರಾ. ಪೌರುಷೇಯತ್ವ ಅಂದರೆ ಏನು ಅದನ್ನು ವಿಚಾರ ಮಾಡಿ ವೇದದಲ್ಲಿ ಎಂತಹ ಪೌರುಷೇಯತ್ವ, ವೇದದಲ್ಲಿ ಎಂತಹ ಅಪೌರುಷೇಯತ್ವ ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಮೊದಲನೇದಾಗಿ ವೇದ ಎಂಬತಕ್ಕಂಥದ್ದು ಪೌರುಷೇಯ ಅಂತಂದರೆ ಕೇವಲ ಪುರುಷೇಣ ಉಚ್ಚರಿತ ಅಂತ ಅರ್ಥ ಅಲ್ಲ. ಪುರುಷೇಣ ಉಚ್ಚರಿತ ಅಂತ ಯಾರು ವೇದವನ್ನು ಅಪೌರುಷೇಯ ಅಂತ ಹೇಳ್ತಾರೋ ಅವರು ಕೂಡ ಏತಾದೃಶ ಪೌರುಷೇಯತ್ವವನ್ನು ಒಪ್ಪಿದ್ದಾರೆ. ಯಾಕೆ ಅಧ್ಯಯನ ಮಾಡಬೇಕಾದ್ರೆ ಗುರುಗಳು ಉಚ್ಚಾರಣೆ ಮಾಡ್ತಾರೆ, ಶಿಷ್ಯನು ಉಚ್ಚಾರಣೆ ಮಾಡ್ತಾರೆ. ಪುರುಷೇಣ ಉಚ್ಚರಿತತ್ವ ಯಾರು ವೇದವನ್ನು ಅಪೌರುಷೇಯ ಅಂತ ಹೇಳ್ತಾರೋ ಅವರು ಏತಾದೃಶ ಪೌರುಷೇಯತ್ವವನ್ನು ಒಪ್ಪಿದ್ದಾರೆ. ಆದ್ದರಿಂದ ಇದು ಪೌರುಷೇಯತ್ವ ಅಲ್ಲ. ಹಾಗಾದರೆ ಇನ್ಯಾವ ರೀತಿ ಪೌರುಷೇಯತ್ವ ಹೇಳಬೇಕು? ಎರಡನೇದಾಗಿ ವೇದ ಎಂಬತಕ್ಕಂಥದ್ದು ಪುರುಷಾಧೀನ ಉತ್ಪತ್ತಿಮತ್ವ. ವೇದವು ಒಬ್ಬ ವ್ಯಕ್ತಿಯ ಪ್ರಯತ್ನಪೂರ್ವಕವಾಗಿ ಅದು ರಚಿತವಾಗಿದ್ದು ಅಂತ ಹೇಳಬೇಕು. ಹಾಗಾದರೆ ವೇದ ಸಕರ್ತೃಕ ವಾಕ್ಯತ್ವಾತ್ ಅಂತ ಹೇಳಬೇಕು. ಈಗ ಹೇಳಿದ್ರೆ ಅಥವಾ ವೇದ ಪೌರುಷೇಯ ವಾಕ್ಯತ್ವಾತ್ ಅಂತ ಹೇಳಬೇಕು. ಅದನ್ನು ನಾವು ಇಷ್ಟಾಪತ್ತಿ ಅಂತ ಹೇಳ್ತೇವೆ. ವೇದದಲ್ಲಿ ಪೌರುಷೇಯತ್ವವನ್ನು ಒಪ್ತೇವೆ. ಇಲ್ಲಿ ಪೌರುಷೇಯತ್ವ ಅಂತಂದರೆ ಪುರುಷನಿಂದ ಸ್ವತಂತ್ರವಾಗಿ ರಚಿತವಾದದ್ದು ಅಂತ ಅವರ ಅರ್ಥ. ಆದರೆ ಈ ವೇದ ಎಂಬತಕ್ಕಂಥದ್ದು ಸ್ವತಂತ್ರ ವ್ಯಕ್ತಿಯಿಂದ ರಚಿತವಾದದ್ದು ಅಲ್ಲ. ಅದರಿಂದ ಪೌರುಷೇಯತ್ವ ನೀವು ವೇದದಲ್ಲಿ ಸಮರ್ಥನೆ ಹೇಳ್ತೀರಾ ಅಂತಂದರೆ ವೇದ ಸ್ವತಂತ್ರ ವ್ಯಕ್ತಿಯಿಂದ ನಿರ್ಮಿತವಾದದ್ದು ಅಂತ ನೀವು ಸ್ವತಂತ್ರವಾಗಿ ನಿರ್ಮಿತವಾದದ್ದು ಅಂತ ಹೇಳ್ತೀರಾ ಅಂತಂದರೆ ಆ ರೀತಿಯಾಗಿರ್ತಕ್ಕಂತಹ ಪೌರುಷೇಯತ್ವವನ್ನು ಅದ್ವೈತಿಗಳು ಒಪ್ಪೋದಿಲ್ಲ. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳಬೇಕು. ಪೌರುಷೇಯತ್ವ ಅಂತಂದರೆ ಪುರುಷ ನಿವರ್ತ್ಯತ್ವ ಅಂತ. ಪುರುಷನ ಯಾವುದಾದ್ರೂ ಒಂದು ರೀತಿಯಾಗಿರ್ತಕ್ಕಂತಹ ಪ್ರವೃತ್ತಿ ಕಾರಣವಾಗಿದೆ ಅಂತ. ಇಷ್ಟನ್ನೇ ಪೌರುಷೇಯತ್ವ ಅಂತ ಹೇಳ್ತೀರಾ ಅಂತಂದರೆ ಪುರುಷನ ಪ್ರವೃತ್ತಿ ಎಂಬತಕ್ಕಂಥದ್ದು ವೇದಗಳಲ್ಲಿ ಇದೆ ಎಂಬತಕ್ಕಂಥದ್ದನ್ನು ವೇದವನ್ನು ಅಪೌರುಷೇಯ ಅಂತ ಹೇಳ್ತಕ್ಕಂಥವ್ರು ಒಪ್ಪಲೇಬೇಕು. ಆದ್ದರಿಂದ ಪುರುಷ ನಿವರ್ತ್ಯತ್ವ ಇದು ಪೌರುಷೇಯತ್ವ ಅಂತಲೇ ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಇನ್ನೇನು ಹೇಳಬೇಕು? ಕ್ರಮಾನ್ಯ ನೂತನ ಕ್ರಮವತ್ವಂ ಇದು ಪೌರುಷೇಯತ್ವ ಅಂತ ಹೇಳಬೇಕು. ಹಿಂದಿನ ಏನು ಕ್ರಮ ಇದೆಯೋ ಅದಕ್ಕಿಂತ ಬೇರೆಯಾದ ಕ್ರಮ ಅಂತ. ಇದಕ್ಕೆ ಇಲ್ಲಿ ನೂತನತ್ವ ವಿಶೇಷಣ ಕೊಟ್ಟಿದ್ದಾರೆ. ಅದನ್ನು ಎರಡು ರೀತಿಯಲ್ಲಿ ಅವರು ವಿಕಲ್ಪ ಮಾಡ್ತಾರೆ. ನೂತನತ್ವ ಅಂದರೆ ಏನು? ಕ್ರಮಾನ್ಯ ಆನುಪೂರ್ವಿವತ್ವ ಅಂತ ಅರ್ಥನೋ, ಕ್ರಮಾನ್ಯತ್ವ ನೂತನತ್ವಂ ನಾಮ ಕ್ರಮಾನ್ಯತ್ವಂ ಬೇರೆ ಕ್ರಮ ಅಂತ ಅರ್ಥ. ಹಾಗಾದರೆ ಬೇರೆ ಕ್ರಮವುಳ್ಳಂತಹ ಆನುಪೂರ್ವಿದೆ ಅಂತ ಅರ್ಥನಾ? ಅಥವಾ ವಿಸದೃಶ ಆನುಪೂರ್ವಿವತ್ವಂ ಅಲ್ಲಿ ನೂತನತ್ವ ಅಂತಂದರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಈಗಿರತಕ್ಕಂತಹ ಏನು ಆನುಪೂರ್ವಿದೆ, ಅಗ್ನಿಮೀಳೆ ಅಂತ ಆನುಪೂರ್ವಿದೆ, ಇದು ಅಲ್ಲದೇ ಇರತಕ್ಕಂಥ ಬೇರೆ ರೀತಿಯಾಗಿರ್ತಕ್ಕಂತಹ ಆನುಪೂರ್ವಿ ಎಂಬತಕ್ಕಂಥದ್ದು ವೇದದಲ್ಲಿದೆ. ಇದನ್ನು ಪೌರುಷೇಯ, ಆದ್ದರಿಂದ ಪೌರುಷೇಯ ಅಂತ ಹೇಳ್ತಿರೋ. ಇದರಲ್ಲಿ ಕ್ರಮಾನ್ಯ ಆನುಪೂರ್ವಿವತ್ವ ಇದನ್ನು ಒಪ್ಪಲೇಬೇಕು. ಯಾಕೆಂತಂದರೆ ನಾನು ಈಗ ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿದೆ ಅಂತಂದರೆ ಇದು ನನ್ನದೇ ಕ್ರಮ. ನನಗೆ ಹೇಳಿಕೊಟ್ಟಿರ್ತಕ್ಕಂತಹ ಗುರುಗಳಿದ್ದಾರಲ್ಲ ಅವರು ಉಚ್ಚಾರಣೆ ಮಾಡಿದರು, ಅದು ಅವರ ಕ್ರಮ. ವ್ಯಕ್ತಿಗಳು ಬೇರೆ ಆದ್ದರಿಂದಾಗಿ ಆ ಉಚ್ಚಾರಣೆ ಮಾಡತಕ್ಕಂತಹ ವ್ಯಕ್ತಿಗಳಲ್ಲಿ ಭೇದ ಇರೋದರಿಂದ ಉಚ್ಚರಿತವಾಗಿರ್ತಕ್ಕಂಥ ಕ್ರಮದಲ್ಲಿಯೂ ಕೂಡ ಭೇದವನ್ನು ಒಪ್ಪಬೇಕು. ಇದನ್ನು ಎಲ್ಲರೂ ಒಪ್ತಾರೆ. ಆದ್ದರಿಂದಾಗಿ ಕ್ರಮಾನ್ಯ ಆನುಪೂರ್ವಿವತ್ವ ಎಂಬತಕ್ಕಂಥದ್ದು ಪೌರುಷೇಯತ್ವ ಅನ್ನೋದನ್ನು ಅಪೌರುಷೇಯ ಅಂತ ಯಾರು ಹೇಳ್ತಾರೋ ಅವರು ಒಪ್ಪಲೇಬೇಕಾಗಿದೆ. ಆದ್ದರಿಂದ ಇದು ಪೌರುಷೇಯತ್ವ ಅಲ್ಲ. ಇನ್ನೇನು ಹೇಳಬೇಕಾಗಿದ್ರೆ ವಿಸದೃಶ ಆನುಪೂರ್ವಿವತ್ವ ಅಂತ. ವಿಸದೃಶ ಆನುಪೂರ್ವಿವತ್ವ ಅಂದರೆ ಏನು? ವೇದದಲ್ಲಿ ಅನೇಕ ವಿಷಯಗಳಿದೆ. ಬ್ರಹ್ಮಹತ್ಯ ಎಂಬತಕ್ಕಂಥದ್ದು ಅನೇಕ ಕಲ್ಪಗಳಲ್ಲಿ ನರಕ ಸಾಧನ ಅಂತ, ಅಥವಾ ಜ್ಯೋತಿಷ್ಠೋಮಯಾಗ ಎಂಬತಕ್ಕಂಥದ್ದು ಸ್ವರ್ಗಕ್ಕೆ ಕಾರಣ ಅಂತ. ಈ ಸದೃಶ ಏನು ಈ ಕ್ರಮ ಇದೆಯಲ್ಲ ಇದು ಯಾವುದಾದ್ರೂ ಒಂದು ಕಲ್ಪದಲ್ಲಿ ಬ್ರಹ್ಮಹತ್ಯೆ ಎಂಬತಕ್ಕಂಥದ್ದು ಪಾಪ ಸಾಧನ ಅಲ್ಲ ಅಂತ ಹೇಳಬೇಕು. ಅಥವಾ ಜ್ಯೋತಿಷ್ಠೋಮಯಾಗ ಎಂಬತಕ್ಕಂಥದ್ದು ಸ್ವರ್ಗಕ್ಕೆ ಸಾಧನ ಅಲ್ಲ ಅಂತ ಹೇಳಬೇಕು. ಬ್ರಹ್ಮಹತ್ಯೆ ಎಂಬತಕ್ಕಂಥದ್ದು ಸ್ವರ್ಗಕ್ಕೆ ಸಾಧನ, ಜ್ಯೋತಿಷ್ಠೋಮಯಾಗ ಎಂಬತಕ್ಕಂಥದ್ದು ಪಾಪಕ್ಕೆ ಸಾಧನ ಅಂತ ಏನಾದರೂ ಹೇಳಬೇಕು. ಇಂತಹ ವಿಸದೃಶವಾಗಿರ್ತಕ್ಕಂತಹ ಆನುಪೂರ್ವಿಯನ್ನು ವೇದ ಹೇಳ್ತಾ ಇದೆ ಅಂತ ಹೇಳಬೇಕು. ಈ ರೀತಿಯಾಗಿರ್ತಕ್ಕಂಥ ಆನುಪೂರ್ವಿಯನ್ನು ಕೂಡ ನಾವು ಒಪ್ಪೋದಿಲ್ಲ.
ಹಾಗಾದರೆ ಪೌರುಷೇಯತ್ವ ಅಂತಂದರೆ ಪುರುಷ ಉಚ್ಚಾರಿತತ್ವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪೌರುಷೇಯತ್ವ ಅಂತಂದರೆ ಪುರುಷನಿಂದ ಅದು ಉತ್ಪತ್ತಿ ಉಳ್ಳದ್ದು ಎಂಬುದಾಗಿ ಸ್ವತಂತ್ರವಾಗಿ ಉತ್ಪತ್ತಿ ಉಳ್ಳದ್ದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮೂರನೇದಾಗಿ ಪುರುಷ ನಿರ್ವರ್ತ್ಯತ್ವ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ನಾಲ್ಕನೇದಾಗಿ ನೂತನ ಆನುಪೂರ್ವಿವತ್ವ, ನೂತನತ್ವ ನಾಮ ಕ್ರಮಾನ್ಯ ಆನುಪೂರ್ವಿವತ್ವ ಪೌರುಷೇಯತ್ವ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದರಲ್ಲೇ ಇನ್ನೊಂದು ಕ್ರಮ ವಿಸದೃಶ ಆನುಪೂರ್ವಿವತ್ವ ಅಂತಂದ್ರೆ ಪೌರುಷೇಯತ್ವ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಪೌರುಷೇಯತ್ವ ಅಂದರೆ ಏನು? ಹಿಂದಿನ ಪ್ರಬಂಧನ ಮಂಡನಕಾರರು ಹೇಳುವ ಹಾಗೆ ಪೌರುಷೇಯತ್ವ ಅಂತಂದರೆ ಇನ್ನೊಂದು ಕ್ರಮವನ್ನು ಹೇಳ್ತಾರೆ, ಮಾನಾಂತರ ದೃಷ್ಟಾರ್ಥ ಉಕ್ತಿ ರಚನಂ ಅಂತ. ಒಂದು ಪ್ರಮಾಣದಿಂದ ತಿಳಿದುಕೊಂಡಂಥ ವಿಷಯವನ್ನು ನಾವು ಹೇಳ್ತಕ್ಕಂಥದ್ದು. ಇಲ್ಲಿ ಮೈಕಿದೆ, ನಿಮಗೆಲ್ಲ ಕಾಣಿಸ್ತಾ ಇದೆ, ಇದು ಪ್ರತ್ಯಕ್ಷದಿಂದ ಸಿದ್ಧವಾಗಿರ್ತಕ್ಕಂಥದ್ದು. ಇದನ್ನು ನಾನು ಹೇಳ್ತೇನೆ ಮೈಕಿದೆ ಅಂತ. ಇದೇನಾಯಿತು? ಎಲ್ಲರಿಗೂ ಪ್ರತ್ಯಕ್ಷ ರೂಪವಾದ ಪ್ರಮಾಣದಿಂದ ಸಿದ್ಧವಾಗಿರ್ತಕ್ಕಂಥದ್ದನ್ನು ನಾನು ಮೈಕಿದೆ ಅಂತ ಹೇಳಿದೆ. ಇದು ಮಾನಾಂತರ ದೃಷ್ಟಾರ್ಥ ಉಕ್ತಿ ರಚನಾ ಅಂತ ಹೇಳ್ತಾರೆ. ಇದನ್ನೂ ಕೂಡ ನಾವು ವೇದದಲ್ಲಿ ಒಪ್ತಾ ಇಲ್ಲ. ಬೇರೆ ಪ್ರಮಾಣದಿಂದ ಕಂಡಿರತಕ್ಕಂಥದ್ದನ್ನು ಪರಮಾತ್ಮ ಅವನು ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ ಅನ್ನೋದನ್ನು ಒಪ್ಪೋದಿಲ್ಲ. ಆದ್ದರಿಂದ ಇಂತಹ ಪೌರುಷೇಯತ್ವ ವೇದದಲ್ಲಿ ಇಲ್ಲ. ಹಾಗಾದರೆ ಪೌರುಷೇಯತ್ವ ಅಂದರೆ ಏನು ಹೇಳಬೇಕು? ವೇದದಲ್ಲಿ ಅಲ್ಲ, ಎಲ್ಲಿಯಾದರೂ ಪೌರುಷೇಯತ್ವವನ್ನು ನಾವು ಹೇಳ್ತೇವೆ ಅಂತಂದರೆ ವಾಕ್ಯದಲ್ಲಿ ಅದಿರತಕ್ಕಂಥದ್ದು ಸಜಾತೀಯ ಉಚ್ಚಾರಣ ಅನಪೇಕ್ಷ ಉಚ್ಚಾರಣ ವಿಷಯತ್ವಂ. ಈಗ ಕಾಂತಾಯ ಕಲ್ಯಾಣ ಗುಣೇಕಧಾಮ್ನೆ ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿರ್ತಕ್ಕಂತಹ ಮಧ್ವ ವಿಜಯದ ಮಂಗಳ ಶ್ಲೋಕ. ಈ ಶ್ಲೋಕಕ್ಕೆ, ಈ ಶಬ್ದಕ್ಕೆ ಸಮಾನವಾಗಿರ್ತಕ್ಕಂತಹ ಆನುಪೂರ್ವಿ ಹಿಂದೆ ಇಲ್ಲ. ಇದು ಸಜಾತೀಯ ಅನಪೇಕ್ಷ ಉಚ್ಚಾರಣ ವಿಷಯಕವಾಗಿರ್ತಕ್ಕಂಥದ್ದು ಈ ಪದ. ಆದ್ದರಿಂದಾಗಿ ಇದನ್ನು ಪೌರುಷೇಯ ಅಂತ ಹೇಳ್ತಾರೆ. ಲೋಕದಲ್ಲಿ ನಾನೇನು ಮಾತಾಡ್ತಾ ಇದ್ದೇನೆ, ಈ ಮಾತಾಡ್ತಕ್ಕಂಥದ್ದು ಇದಕ್ಕೆ ಸಜಾತೀಯವಾದದ್ದು ಯಾವುದೂ ಇಲ್ಲ. ಆದ್ದರಿಂದಾಗಿ ಇದು ಸಜಾತೀಯ ಅನಪೇಕ್ಷ ಉಚ್ಚಾರಣ ವಿಷಯತ್ವ ಎಂಬತಕ್ಕಂಥದ್ದು ಈ ಮಾತುಗಳಿಗೆ ಬಂದಿದೆ. ಪ್ರತಿಯೊಬ್ಬರ ಮಾತು ಹಾಗೆ. ಆದ್ದರಿಂದಾಗಿ ಅದನ್ನು ಪೌರುಷೇಯ ಅಂತ ಹೇಳ್ತಾರೆ. ವೇದ ಅಪೌರುಷೇಯ ಅಂದ್ರೇನು ಅಂದರೆ ವೇದದಲ್ಲಿ ಸಜಾತೀಯ ಉಚ್ಚಾರಣ ಅಪೇಕ್ಷ ಉಚ್ಚಾರಣವತ್ವ ಎಂಬತಕ್ಕಂಥದ್ದಿದೆ. ವೇದದಲ್ಲಿ ಸಜಾತೀಯ ಉಚ್ಚಾರಣ ಅಪೇಕ್ಷ ಉಚ್ಚಾರಣ ವಿಷಯತ್ವ ಎಂಬತಕ್ಕಂಥದ್ದು. ಅದಕ್ಕೆ ಕಾರಣ ಏನು ಅಂತಂದರೆ, ಹಿಂದೆ ಹೇಳಿದ ಹಾಗೆ ವೇದಂ ಅಧಿಮಹೆ ಅಧ್ಯಾಪಯಾಮಹೆ ಅಂತ ನಾವು ಹೇಳ್ತಕ್ಕಂಥದ್ದು. ನಾನು ಹಿಂದಿನದ್ದನ್ನು ಅಧ್ಯಯನ ಮಾಡಿದ್ದೇನೆ, ಮುಂದಿನವರು ಅಧ್ಯಯನ ಮಾಡ್ತಾರೆ, ಅಥವಾ ನಾನು ಅಧ್ಯಯನ ಮಾಡಿಸ್ತೇನೆ ಅಂತ. ಈ ರೀತಿಯಾಗಿರ್ತಕ್ಕಂತಹ ಕ್ರಮ ಏನಿದೆ, ಈ ಒಂದು ಏನು ಜ್ಞಾನ ಇದೆ, ಇದು ಪರಮಾತ್ಮನಿಗೂ ಕೂಡ ಇದೆ ಅಂತ. ಯಾಕೆ ಅಂತಂದರೆ ಪರಮಾತ್ಮ ಪೂರ್ವ ಸರ್ಗಸಿದ್ಧ ವೇದಾನುಪೂರ್ವಿ ಸಮಾನ ಆನುಪೂರ್ವಿಕಂ ವೇದಂ ವಿರಚಿತವಾನ್. ಪರಮಾತ್ಮ ಹಿಂದಿನ ಕಲ್ಪದಲ್ಲಿ ವೇದಗಳ ಯಾವ ಆನುಪೂರ್ವಿ ಇತ್ತೋ ಆ ಆನುಪೂರ್ವಿಗೆ ಸಮಾನವಾಗಿರ್ತಕ್ಕಂಥ ವೇದವನ್ನು ಈವಾಗ ರಚನೆ ಮಾಡಿದ್ದಾನೆ. ಇದು ಪೌರುಷೇಯತ್ವ ಅಪೌರುಷೇಯತ್ವ. ಪೌರುಷೇಯತ್ವ ರಚನೆ ಮಾಡಿದ್ದಾನೆ, ಅದನ್ನೇ ಹೇಳಿದ್ದು ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಂ, ಆದ್ದರಿಂದ ಪೌರುಷೇಯತ್ವ ಬಂತು. ಆದರೆ ಪರಮಾತ್ಮನಿಗೆ ಆ ವೇದದ ರಚನೆಯಲ್ಲಿ ಸ್ವಾತಂತ್ರ್ಯ ಇರ್ತಕ್ಕಂಥದ್ದಿಲ್ಲ. ತನ್ನ ಇಚ್ಛೆಗೆ ಬಂದ ಹಾಗೆ ಪರಮಾತ್ಮ ಆ ವೇದವನ್ನು ಅವನು ನಿರ್ಮಾಣ ಮಾಡಿದ್ದಲ್ಲ. ಹಿಂದಿನ ಕಲ್ಪದಲ್ಲಿ ಯಾವ ವೇದ ಇತ್ತೋ ಅದಕ್ಕೆ ಅನುಗುಣವಾಗಿರ್ತಕ್ಕಂತಹ ವೇದವನ್ನು ಪರಮಾತ್ಮ ಅವನು ರಚನೆ ಮಾಡಿದ್ದಾನೆ. ಅಲ್ಲ, ಅದನ್ನೇ ಹೇಳಿದ್ದಾನೆ ಅಂತ ಹೇಳಬೇಕಲ್ಲ, ರಚನೆ ಯಾಕೆ ಅಂತ ಪ್ರಶ್ನೆ ಬರಬಹುದು. ನೋಡಿ, ಈಗ ಶ್ರೀಪಾದಂಗಳವರು ಕೂತಿದ್ದಾರೆ, ಒಬ್ಬ ಕಲೆಗಾರ ಬಂದು ಚಿತ್ರ ಬರಿತಾನೆ, ಅಲ್ಲಿದ್ದಿದ್ದು ಬರಿಬೋದು, ಇಲ್ಲಿದ್ದಿದ್ದು ಬರಿಬೋದು, ಆದರೆ ಅದೇ ಇದಲ್ಲ, ಅವನು ಬರೆದದ್ದು ಬೇರೆ ಅಂತ ಹೇಳ್ತೇವೆ. ಅಥವಾ ಒಬ್ಬ ನೃತ್ಯವನ್ನು ಹೇಳಿಕೊಡುವವನು ನೃತ್ಯ ಕಲಿಯುವವರಿಗೆ ಅವನು ಹೇಳಿಕೊಡ್ತಾನೆ. ನೃತ್ಯ ಕಲಿಸುವವನು ಯಾವ ರೀತಿಯಲ್ಲಿ ಹಸ್ತಾದಿಗಳನ್ನು ಅವನು ಚಲನೆ ಮಾಡ್ತಾನೋ ಅದೇ ರೀತಿಯಲ್ಲಿ, ಅದೇ ರೀತಿಯಲ್ಲಿ ಆ ಕಲಿಯುವವನು ಆ ಹಸ್ತಗಳ ಆ ಚಲನೆಯನ್ನು ಮಾಡ್ತಾನೆ. ಹಾಗಾದರೆ ಅದೇ ಇದೆಯೋ ಅಥವಾ ಅದಕ್ಕಿಂತ ಬೇರೆಯಾದದ್ದು? ಹೇಗೆ ನೃತ್ಯವನ್ನು ಕಲಿಬೇಕಾದರೆ ಹೇಳಿಕೊಟ್ಟವನು ಯಾವ ರೀತಿಯಲ್ಲಿ ಹೇಳಿಕೊಡ್ತಾ ಇದ್ದಾನೋ ಅದಕ್ಕೆ ಅನುಗುಣವಾಗಿ ಕಲಿಯುವನು ತನ್ನ ಅಂಗ ಚಲನೆಗಳನ್ನು ಮಾಡ್ತಾನೋ, ಹಾಗೆ ಪರಮಾತ್ಮನು ಕೂಡ ಪ್ರತಿಕಲ್ಪದಲ್ಲಿ ಹಿಂದೆ ಇರುವಂತಹ ಏನು ವೇದಗಳಿದೆಯೋ ಅದಕ್ಕೆ ಅನುಗುಣವಾಗಿ ಈ ಕಲ್ಪದಲ್ಲಿ ಅವನು ರಚನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅನುಗುಣವಾಗಿ ರಚನೆ ಮಾಡಿದ್ದು. ಆದ್ದರಿಂದಾಗಿ ವೇದದಲ್ಲಿ ಇದು ಪಾರಿಭಾಷಿಕವಾಗಿರತಕ್ಕಂತಹ ಒಂದು ಅಪೌರುಷೇಯತ್ವ ಎಂಬತಕ್ಕಂಥದ್ದು. ಪೌರುಷೇಯತ್ವವೂ ಇದೆ, ಪರಮಾತ್ಮ ರಚನೆ
ರಚನೆ ಮಾಡಿದ್ದರಿಂದ. ಆದರೆ ಪರಮಾತ್ಮನಿಗೆ ರಚನೆಯಲ್ಲಿ ಸ್ವಾತಂತ್ರ್ಯ ಎಂಬತಕ್ಕಂಥದ್ದಿಲ್ಲ. ಇದನ್ನು ಭಟ್ಟಮತದಲ್ಲಿ ಹೇಳಿದ್ದಾರೆ, ಪ್ರಾಭಾಕರ ಮತದಲ್ಲಿ. ಭಗವಂತ ಯತ್ನತಃ ಪ್ರತಿಷೇಧ್ಯಾನಃ ಪುರುಷಾಣಾಂ ಸ್ವತಂತ್ರತಾ ಅಂತ. ನಾವು ಇಲ್ಲಿ ವೇದದ ನಿರ್ಮಾಣದ ವಿಷಯದಲ್ಲಿ ಪರಮಾತ್ಮನಿಗೆ ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಇಲ್ಲ ಅಂತ. ಆದ್ದರಿಂದಾಗಿ ಹಿಂದಿನದೇ ಇದ್ದದ್ದನ್ನು ರಚನೆ ಮಾಡಿದ್ದರಿಂದಾಗಿ ಅವನಿಗೆ ಸ್ವಾತಂತ್ರ್ಯ ಇಲ್ಲ. ಹಿಂದಿನದ್ದು ಇದ್ದದ್ದನ್ನೇ ಮಾಡಿದ್ದಾನೆ, ಆದ್ದರಿಂದಾಗಿ ಅಪೌರುಷೇಯತ್ವ ಎಂಬತಕ್ಕಂಥದ್ದು ಬಂತು. ಮತ್ತು ಪುರುಷನಿಂದ ಅದು ನಿರ್ಮಾಣಗೊಂಡಿದೆ, ಪರಮಾತ್ಮ ರಚನೆ ಮಾಡಿದ್ದಾನೆ, ಅಂದ ಪೌರುಷೇಯತ್ವ ಇದೆ. ಹೀಗೆ ಪೌರುಷೇಯತ್ವ, ಆಮೇಲೆ ಹಿಂದಿನ ಕಲ್ಪದಲ್ಲಿ ಇದ್ದಕ್ಕಂಥದ್ದನ್ನೇ ಮಾಡಿದ್ದರಿಂದಾಗಿ ಅದು ಅಪೌರುಷೇಯತ್ವ ಎಂಬತಕ್ಕಂಥದ್ದು. ಹೀಗೆ ವೇದದಲ್ಲಿ ಪೌರುಷೇಯತ್ವ, ಪಾರಿಭಾಷಿಕವಾಗಿರ್ತಕ್ಕಂಥ ಅಪೌರುಷೇಯತ್ವ, ಇದು ಅದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರೆ ಅಂತ ಹೇಳ್ತಾ ನನಗೆ ಕೊಟ್ಟ ಸಮಯ ಎಂಬತಕ್ಕಂಥದ್ದು ಸಮಾಪ್ತಿ ಆಗ್ತಾ ಇದೆ. ಶ್ರೀಪಾದಂಗಳವರ ಅಡಿದಾವರೆಯಲ್ಲಿ ಭಕ್ತಿಪೂರ್ವಕವಾಗಿ ಈ 4 ಮಾತುಗಳನ್ನು ಅರ್ಪಣೆ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣೆ. ಆಚಾರ್ಯರಿಗೆ ಧನ್ಯವಾದಗಳು. ವಿಶಿಷ್ಟಾದ್ವೈತ ಮತದಲ್ಲಿ ನಿರೂಪಿತವಾದಂತಹ ವೇದಾಪೌರುಷೇಯತ್ವ ಎಂಬ ವಿಷಯದಲ್ಲಿ ಡಾಕ್ಟರ್ ಮಾದನೂರು ನಾರಾಯಣಾಚಾರ್ಯರು ತಮ್ಮ ಪ್ರಬಂಧವನ್ನು ಮಂಡಿಸಬೇಕಾಗಿ ಕೇಳಿಕೊ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯಃ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣಶ್ರೀಶಃ ದೇವಿ ಮಂಗಲದೇವತಾ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅಧ್ಯಕ್ಷರಿಗೂ ಮತ್ತು ಉಳಿದಂತಹ ಹಿರಿಯ ವಿದ್ವಾಂಸರಿಗೂ ಎಲ್ಲ ಜಿಜ್ಞಾಸುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ, ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ವೇದಾಪೌರುಷೇಯತ್ವದ ಪ್ರತಿಪಾದನೆ ಯಾವ ರೀತಿ ಆಗಿದೆ ಅನ್ನೋದನ್ನು ಕ್ಲೃಪ್ತವಾದ ಸಮಯದಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಭಾರತೀಯ ದರ್ಶನಗಳಲ್ಲಿ ವೇದಾಪೌರುಷೇಯತ್ವವನ್ನು ಒಪ್ಪುವಂತಹ ದರ್ಶನಗಳು 3. ಅದು ವೇದಾಂತ ದರ್ಶನಗಳೇ 3 ಕೂಡ. ವೇದಾಂತ ಪದ್ಧತಿಯಲ್ಲೇ ಮೀಮಾಂಸಕರಿದ್ದಾರೆ. ಯಾರು ವೇದಗಳಿಗೆ ಅಪೌರುಷೇಯತ್ವವನ್ನು, ಪ್ರಾಮಾಣ್ಯವನ್ನು ಒಪ್ಪುತ್ತಾರೋ ಅವರೆಲ್ಲ ಆಸ್ತಿಕರು ಅಂತ ಕರೆಸಿಕೊಳ್ತಾರೆ. ಇನ್ನು ವೇದಗಳಿಗೆ ಪ್ರಾಮಾಣ್ಯವನ್ನು ಒಪ್ಪೋದಿಲ್ಲ ಯಾರೋ ಅವರು ನಾಸ್ತಿಕರು ಅಂತ ಕರೆಸಿಕೊಳ್ತಾರೆ. ಆಸ್ತಿಕ ನಾಸ್ತಿಕ ವಿಭಾಗವೇ ಹಾಗೇನೆ. ವೇದ ಪ್ರಾಮಾಣ್ಯವನ್ನು ಒಪ್ಪುವವರು ಆಸ್ತಿಕರು, ವೇದ ಪ್ರಾಮಾಣ್ಯವನ್ನು ಯಾರು ಒಪ್ಪೋದಿಲ್ಲವೋ ಅಪ್ರಮಾಣ ಅಂತ ಹೇಳ್ತಾರೋ ಅವರು ನಾಸ್ತಿಕರು. ದೇವರಿದ್ದಾನೆ ಇನ್ನು ಇಲ್ಲ ಅನ್ನೋದರ ಬಗ್ಗೆ ಅಲ್ಲ ಆಸ್ತಿಕ ನಾಸ್ತಿಕ ವಿಭಾಗ. ವೇದ ಪ್ರಾಮಾಣ್ಯವನ್ನು ಯಾರು ಒಪ್ತಾರೋ ಅವರು ಆಸ್ತಿಕರು, ಇಲ್ಲದೇ ಇದ್ದವರು ನಾಸ್ತಿಕರು. ಹಾಗಾದರೆ ವೇದ ಪ್ರಾಮಾಣ್ಯವನ್ನು ಒಪ್ಪುವವರಲ್ಲಿ ಮತ್ತೆ 2 ಪಂಗಡ ಇದೆ. ವೇದವನ್ನು ಪ್ರಮಾಣ ಅಂತ ಹೇಳಿ ಅದು ಈಶ್ವರ ಕರ್ತೃಕ ಅಂತ ಹೇಳ್ತಕ್ಕಂಥವರು ವೈಶೇಷಿಕಾದಿಗಳು ಇದ್ದಾರೆ, ನ್ಯಾಯ ವೈಶೇಷಿಕಾದಿಗಳು ಇದ್ದಾರೆ. ಇನ್ನು ವೇದಗಳನ್ನು ಪ್ರಮಾಣ ಅಂತ ಹೇಳಿ ಅವುಗಳನ್ನು ಅಪೌರುಷೇಯ ಅಂತ ಹೇಳುವವರು ಮೀಮಾಂಸಕರು ಮತ್ತು ವೇದಾಂತಿಗಳು. ಇವರಲ್ಲಿಯೂ ಕೂಡ ನೀವು ಈಗಾಗಲೇ ಕೇಳಿದಂತೆ ಅಲ್ಲಿಯೂ ಮತ್ತೆ ಪ್ರತಿಪಾದನೆಯಲ್ಲಿ ವ್ಯತ್ಯಾಸಗಳು ನಮಗೆ ಕಾಣ್ತಾ ಇದೆ. ಅಪೌರುಷೇಯತ್ವವನ್ನು ನಿರೂಪಣೆ ಮಾಡುವಂತಹ ಶೈಲಿ ಒಬ್ಬೊಬ್ಬರ ಉದ್ದೇಶ ಒಂದೊಂದು ರೀತಿಯಾಗಿದೆ. ಅಲ್ಲಿ ಎಲ್ಲರದ್ದೂ ಒಂದೇ ರೀತಿಯಾಗಿ ಇಲ್ಲ. ಯಾಕೆಂದರೆ ವೇದಗಳು ಏನನ್ನು ಪ್ರತಿಪಾದನೆ ಮಾಡುತ್ತದೆ ಅಂತನ್ನೋದನ್ನು ಅದ್ವೈತಿಗಳು ಹೇಳೋದೇ ಬೇರೆ, ಇನ್ನು ದ್ವೈತಿಗಳು ಹೇಳೋದೇ ಬೇರೆ. ವಿಶಿಷ್ಟಾದ್ವೈತಿಗಳು ಸ್ವಲ್ಪ ದ್ವೈತಿಗಳಿಗೆ ಹತ್ತಿರದಲ್ಲಿ ಇದ್ದಾರೆ. ಹೀಗಾಗಿ ವಿಶಿಷ್ಟಾದ್ವೈತದಲ್ಲಿ ಈಗ ಏನು ವಿಚಾರಗಳು ಬಂದಿದ್ದಾವೆಯೋ ಅದೇ ವಿಚಾರಗಳು ಬಂದರೂ ಕೂಡ ಅವರದ್ದು ಕೆಲವು ವಿಶಿಷ್ಟವಾದ ಚಿಂತನೆಗಳು ಇದ್ದಾವೆ. ಅಂತಹ ವಿಶಿಷ್ಟವಾದ ಚಿಂತನೆಗಳು ಏನು ಅನ್ನೋದನ್ನು ಆಚಾರ್ಯರು, ಸಗ್ರಿ ಆಚಾರ್ಯರು ಆಗಲೇ ದೇವತಾಧಿಕರಣದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ವಿಶಿಷ್ಟಾದ್ವೈತ ವೇದಾಂತದ ಇದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಅವರಲ್ಲಿ ವೇದಾಪೌರುಷೇಯತ್ವ ವಿಚಾರ ಬಂದಿರೋದು ಈ ಅಧಿಕರಣದಲ್ಲಿ ಮಾತ್ರ, ಮತ್ತಿನ್ನೆಲ್ಲೂ ಕೂಡ ಬರಲಿಲ್ಲ ಅಲ್ಲಿ. ಇನ್ನು ನ್ಯಾಯಪರಿಶುದ್ಧಿ ತತ್ವಮುಕ್ತ ಕಲಾಪದಲ್ಲಿ ಪ್ರಾಸಂಗಿಕವಾಗಿ ಅವರು ಬೇರೆ ಬೇರೆ ಚಿಂತನೆಗಳನ್ನು ಮಾಡುತ್ತಾ ವೇದಾಪೌರುಷೇಯತ್ವವನ್ನು ನಿರೂಪಣೆ ಮಾಡಿದ್ದಾರೆ. ಆದರೆ
ಭಾಷ್ಯದಲ್ಲಿ ಬಂದಿರುವಂತಹ ವೇದಾಪೌರುಷೇಯತ್ವ ವಿಚಾರ ಇದು ಒಂದು ಕಡೆಗೆ ಮಾತ್ರ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಯಾಕೆ ಬಂತು ಅನ್ನೋದನ್ನು ಸ್ವಲ್ಪ ಹಿನ್ನೆಲೆಯನ್ನು ಹೇಳಿ ನಾನು ತಿಳಿಸ್ತಾ ಇದ್ದೇನೆ. ದೇವತೆಗಳಿಗೂ ಬ್ರಹ್ಮನ ಉಪಾಸನೆ ಮಾಡುವುದರಲ್ಲಿ ಅಧಿಕಾರ ಇದೆಯೋ ಇಲ್ಲವೋ ಅಂತ ಅಲ್ಲಿ ಪ್ರಶ್ನೆ ಮಾಡಿಕೊಂಡು, ಬ್ರಹ್ಮೋಪಾಸನೆಯನ್ನು ಮಾಡುವವನು ಅರ್ಥಿಯಾಗಿರಬೇಕು, ಸಮರ್ಥನಾಗಿರಬೇಕು ಅಂತನ್ನೋದು ನಿಯಮ. ಇದು ಅವನು ಅರ್ಥಿಯಾಗಬೇಕು, ಸಮರ್ಥನಾಗಬೇಕು ಅಂತಂದರೆ ಅರ್ಥಿ ಅಂದರೆ ಏನು? ಅವನಿಗೆ ಏನೋ ಬೇಕಾಗಿದೆ, ಬ್ರಹ್ಮನ ಉಪಾಸನೆಯಿಂದ ಅವನಿಗೆ ಅಪೇಕ್ಷೆ ಇದೆ, ಪಡೆಯಬೇಕಾದದ್ದು ಒಂದು ಇದೆ. ಅದೇನು? ಸುಖ, ಆನಂದ, ಇದನ್ನು ಪಡಿಬೇಕಾಗಿದೆ ಅವನಿಗೆ. ಇನ್ನು ಅದಕ್ಕೆ ಅವನಿಗೆ ಸಾಮರ್ಥ್ಯ, ಉಪಾಸನೆ ಮಾಡೋದಕ್ಕೆ ಅವನಿಗೆ ಬ್ರಹ್ಮಚರ್ಯ, ಧ್ಯಾನ ಮತ್ತು ಇಂದ್ರಿಯ ನಿಗ್ರಹ ಇವೆಲ್ಲವೂ ಕೂಡ ಅವನಿಗೆ ಬೇಕಾಗ್ತದೆ. ಅದಕ್ಕೆ ಆ ಸಾಮರ್ಥ್ಯವನ್ನು ಅವನು ಪಡೆದುಕೊಂಡಿರಬೇಕು ಅನ್ನುವಂತಹ ಚಿಂತನೆ. ಹಾಗಾದರೆ ಅರ್ಥಿ ಮತ್ತು ಸಮರ್ಥನಾದವನು ಬ್ರಹ್ಮ ಉಪಾಸನೆಯಲ್ಲಿ ಅಧಿಕೃತನಾಗ್ತಾನೆ. ದೇವತೆಗಳು ಹಾಗೆ ಇದ್ದಾರೆಯೋ ಅಂತ ಪ್ರಶ್ನೆ. ಈ ಅರ್ಥಿತ್ವ ಮತ್ತು ಸಾಮರ್ಥ್ಯ ಇದು ಎರಡೂ ಕೂಡ ಶರೀರ ಯೋಗ ಸಾಪೇಕ್ಷವಾಗಿದೆ. ಶರೀರದ ಯೋಗ ಯಾರಿಗೆ ಇದೆಯೋ ಅವರು ಅರ್ಥಿಗಳಾಗ್ತಾರೆ. ಯಾಕೆಂದರೆ ಯಾರಿಗೆ ಶರೀರ ಇದೆಯೋ ಅವರಿಗೆ ಸಾಂಸಾರಿಕವಾದ ದುಃಖಗಳು ಇರ್ತವೆ. ಆಧ್ಯಾತ್ಮಿಕ, ಆಧಿದೈವಿಕ ಮತ್ತು ಆದಿಭೌತಿಕವಾದಂತಹ ದುಃಖತ್ರಯಗಳಿರ್ತವೆ. ಈ ದುಃಖತ್ರಯಗಳಿಂದ ಮುಕ್ತನಾಗಿ ಅನಂತ ಕಲ್ಯಾಣಗುಣ ಪರಿಪೂರ್ಣನಾದಂತಹ ಆ ಭಗವಂತನಲ್ಲಿ ಆನಂದವನ್ನು ಪಡೆಯುವಂಥದ್ದೇ ಅರ್ಥಿತ್ವ. ಇದಕ್ಕೆ ಸಾಮರ್ಥ್ಯ ಬರಬೇಕು ಅಂತಾಗಿದ್ದರೆ ಧ್ಯಾನ ಪ್ರಕ್ರಿಯೆ ಇತ್ಯಾದಿಗಳು ಬರಬೇಕು, ಅದಕ್ಕೂ ಕೂಡ ಶರೀರ ಬರಬೇಕು. ಹಾಗಾದರೆ ಶರೀರದ ಯೋಗ ಇದ್ದರೇನೆ ಅವನು ಅರ್ಥಿ ಮತ್ತು ಸಮರ್ಥನಾಗ್ತಾನೆ. ದೇವತೆಗಳಿಗೆ ಶರೀರ ಇಲ್ಲ ಅಂತ ಪೂರ್ವಪಕ್ಷ ಅವ್ರದ್ದು. ದೇವತೆಗಳಿಗೆ ಶರೀರ ಇಲ್ಲ, ಆದ್ದರಿಂದಾಗಿ ಅವರು ಬ್ರಹ್ಮೋಪಾಸನೆಯಲ್ಲಿ ಅಧಿಕಾರಿಗಳು ಅಲ್ಲ ಅಂತ ಹೇಳಿ ಆಕ್ಷೇಪವನ್ನು ಮಾಡಿದಾಗ ಅದಕ್ಕೆ ಹೇಳ್ತಾರೆ, ಇಲ್ಲಪ್ಪ, ದೇವತೆಗಳು ಕೂಡ ಅಧಿಕಾರಿಗಳೇ ಆಗಿದ್ದಾರೆ. ಯಾಕೆಂದರೆ ಅವರಿಗೆ ಶರೀರ ಯೋಗ ಇದೆ ಅಂತ ಹೇಳಿದರು. ದೇವತೆಗಳಿಗೆ ಶರೀರ ಯೋಗ ಇದ್ದಾಗ ಕರ್ಮ ವಿರೋಧ ಬರ್ತದೆ ಅಂತ ಆಕ್ಷೇಪ ನಂತರದ ಸೂತ್ರದಲ್ಲಿ. ಕರ್ಮ ವಿರೋಧ ಇದೆ. ಏನು ಅಂತಂದರೆ ದೇವತೆಗಳಿಗೆ ಶರೀರ ಇದೆ. ಇಂದ್ರನಿಗೆ ಶರೀರ ಇದೆ. ಆ ಇಂದ್ರನನ್ನು ಯಜ್ಞದಲ್ಲಿ ಕರೀತಾರೆ. ಇಂದ್ರ ಇಹ ಆಗಚ್ಚ ಅಂತ ಹೇಳ್ತಾರೆ. ಭೋ ಇಂದ್ರ ಆಗಚ್ಚ ಅಂತ ಇಂದ್ರನನ್ನು ಯಜ್ಞದಲ್ಲಿ ಕರೆದರು. ಅವನಿಗೆ ಶರೀರ ಇದೆ. ಶರೀರ ಇದ್ದದ್ರಿಂದ ಒಂದು ಯಜ್ಞವನ್ನು ಅವನು ಸ್ವೀಕಾರ ಮಾಡ್ಬೋದು. ಒಂದು ಯಜ್ಞದಲ್ಲಿ ಬಂದು ಆಹುತಿಯನ್ನು ಅವನು ಸ್ವೀಕಾರ ಮಾಡಬೇಕು. ಒಂದೇ ಕಾಲದಲ್ಲಿ 10 ಕಡೆಗಳಲ್ಲಿ ಹಲವಾರು ಯಜ್ಞಯಾಗಗಳು ನಡೀತಾ ಇದ್ದಾವೆ. ಅಲ್ಲಿ ಭೋ ಇಂದ್ರ ಆಗಚ್ಚ ಅಂತ ಎಲ್ಲರೂ ಒಟ್ಟಿಗೆ ಕರೆದ್ರು. ಇಂದ್ರ ಎಲ್ಲ ಕಡೆಗೂ ಹೋಗ್ತಾನ? ಶರೀರ ಇದೆ ಅವನಿಗೆ, ಒಂದೇ ಶರೀರ ಇರೋದು. ಹೀಗಾಗಿ ಅವನಿಗೆ ಎಲ್ಲ ಕಡೆಗೂ ಹೋಗಲಿಕ್ಕೆ ಸಾಮರ್ಥ್ಯ ಇಲ್ಲವಲ್ಲ. ಆದ್ದರಿಂದ ದೇವತೆಗಳಿಗೆ ಶರೀರವನ್ನು ಒಪ್ಪೋದು ಸರಿಯಿಲ್ಲ. ಶರೀರ ಇಲ್ಲದೇ ಇದ್ದರೆ ಅವರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿ ಅಭೌತಿಕವಾದ ಶರೀರ ಅದು. ಭೌತಿಕ ಶರೀರಕ್ಕೆ ಇದೆಲ್ಲ ಇಲ್ಲ ಅಂತ ಅದಕ್ಕೆ ಉತ್ತರ ಕೊಡ್ತಾರೆ. ಅಂತೂ ಹೀಗೆ ಅವನಿಗೆ ಶರೀರದ ಯೋಗ ದೇವತೆಗಳಿಗೆ ಇಲ್ಲ ಅಂತ ಆಕ್ಷೇಪ ಮಾಡಿದರೆ, ಇಲ್ಲಪ್ಪ, ದೇವತೆಗಳಿಗೆ ಶರೀರ ಇದೆ. ಶರೀರ ಇದ್ದರೆ ಹಾಗಾದರೆ ಎಲ್ಲ ಕಡೆಗೂ ಅವರು ಹೋಗೋದು ಹೇಗೆ ಅಂತಂದರೆ ಅನೇಕ ದೇಹ ಪ್ರತಿಪತ್ತಿ ಯೋಗ ಅಂತ ಮುಂದರ ಉತ್ತರ ಕೊಡ್ತಾ ಇದ್ದಾರೆ. ಯಾವ ರೀತಿ ನಮ್ಮ ಪುರಾಣದಲ್ಲಿ ಒಂದು ಕಥೆಯನ್ನು ಕೇಳ್ತೇವೆ. ಸೌಭರಿ ಅಂತ ಒಬ್ಬ ಋಷಿ ಇದ್ದ. ಅವನು ತನ್ನ ಕರ್ಮಗಳನ್ನೆಲ್ಲ ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡ್ತಾನೆ? ಒಂದೇ ಈ ಜೀವನದಲ್ಲೇನೆ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಾಶ ಮಾಡಿಕೊಳ್ಬೇಕು ಅಂತ ಹೇಳಿ ಅವನು 50 ಜನ ಕನ್ಯೆಯರನ್ನು ವಿವಾಹವಾಗ್ತಾನೆ. ಅದಕ್ಕೋಸ್ಕರ 50 ಶರೀರಗಳನ್ನು ತಗೊಳ್ತಾನೆ. ತನ್ನ ಎಲ್ಲ ಪ್ರಾರಬ್ಧ ಕರ್ಮವನ್ನು ಸವಿಸ್ತಾನೆ ಅಂತ ಒಂದು ಕಥೆ ಬರ್ತದೆ ಪುರಾಣದಲ್ಲಿ. ಹೇಗೆ ಸೌಭರಿ ಋಷಿ ಅನೇಕ ದೇಹಗಳನ್ನು ಪಡಿತಾನೋ ಅದೇ ರೀತಿಯಾಗಿ ದೇವತೆಗಳು ಕೂಡ ತಮ್ಮ ವಿಶಿಷ್ಟವಾದ ಶಕ್ತಿಯಿಂದ ಅನೇಕ ದೇಹಗಳನ್ನು ಪಡೆದುಕೊಂಡು ಆ ಯಜ್ಞಯಾಗಾದಿಗಳಲ್ಲಿ ಹವಿಸ್ಸನ್ನು ಸ್ವೀಕಾರ ಮಾಡ್ತಾರೆ ಅಂತ ಉತ್ತರ ಕೊಡ್ತಾರೆ ಅವರು. ಆಯಿತು, ಇದೇನೋ ಸರಿ ಹೋಯಿತು. ಆದರೆ ದೇವತೆಗಳಿಗೆ ಶರೀರ ಯೋಗ ಇದೆ ಅಂತಾಗಿಬಿಟ್ರೆ ಹಾಗಾದರೆ ಶರೀರ ಯೋಗ ಮತ್ತು ವಿಯೋಗ ಇದೇ ಉತ್ಪತ್ತಿ ಮತ್ತು ವಿನಾಶ ಅಂತ ಹೇಳೋದು. ಹೀಗೆ ಉತ್ಪತ್ತಿ ವಿನಾಶಗಳು ದೇವತೆಗಳಿಗೆ ಇದೆ ಅಂತಾಗಿಬಿಟ್ರೆ ವೇದದಲ್ಲಿ ಅವರೆಲ್ಲರೂ ಕೂಡ ಪ್ರತಿಪಾದ್ಯರಾಗಿದ್ದಾರೆ. ನಿತ್ಯವಾದ, ಆಗಲೇ ಕಲ್ಕುರಾಚಾರ್ಯ ಹೇಳಿದರು, ಏನು ಶಬ್ದ ಮತ್ತು ಅರ್ಥಗಳಲ್ಲಿ ಯಾವುದು ಒಂದು ಅನಿತ್ಯ ಆದರೂ ಕೂಡ ಅವುಗಳಿಗೆ ಸಂಬಂಧವು ಅನಿತ್ಯ ಆಗಿಬಿಡ್ತದೆ. ಆದ್ದರಿಂದಾಗಿ ದೇವತೆಗಳು ಈಗ ಶರೀರ ಯೋಗ ಉಳ್ಳವರು ಅಂತ ಆಗಿಬಿಟ್ರೆ, ಶರೀರ ಯೋಗ ದೇವತೆಗಳಿಗಿದೆ ಅಂದರೆ ಅನಿತ್ಯ ಆಯಿತು. ಇಂದ್ರದೇವ ಅನಿತ್ಯ,
ವಾಯುದೇವ ಅನಿತ್ಯ, ಅಗ್ನಿದೇವ ಅನಿತ್ಯ. ಹಾಗಾದರೆ ಅನಿತ್ಯವಾದಂತಹ ದೇವತೆಗಳನ್ನು ಪ್ರತಿಪಾದನೆ ಮಾಡುವ ವೇದ ನಿತ್ಯ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ ಆಕ್ಷೇಪವನ್ನು ಮಾಡ್ತಾರೆ ನಂತರದಲ್ಲಿ. ಹೀಗೆ ಶಬ್ದದ ವಿರೋಧ ಬಂತು, ವೇದದ ವಿರೋಧ ಬಂತಲ್ಲ ಅಂತಂದರೆ ಅದಕ್ಕೆ ಸಮಾಧಾನವನ್ನು ಕೊಡ್ತಾ, ಹಾಗಲ್ಲ, ಇಲ್ಲಿ ವೇದದಲ್ಲಿ ಇಂದ್ರಾದಿ ಶಬ್ದದಿಂದ ಪ್ರತಿಪಾದ್ಯರಾದವರು ಇಂದ್ರಾದಿ ವ್ಯಕ್ತಿಗಳು ಅಲ್ಲ, ವ್ಯಕ್ತಿಗಳಲ್ಲ. ಇಂದ್ರಾದಿ ಪುರುಷರು ಅಲ್ಲ, ದೇವತೆಗಳು ಒಬ್ಬೊಬ್ಬ ವಿಶಿಷ್ಟ ವ್ಯಕ್ತಿ ಅಲ್ಲ. ಹೊರತು ಇನ್ನೇನು ಅಂತಂದರೆ ಆಕೃತಿ, ಒಂದು ಸ್ಥಾನ ಅದು. ದೇವತೆಗಳು ಅಲ್ಲಿ ಇಂದ್ರಾದಿ ಶಬ್ದದಿಂದ ಪ್ರತಿಪಾದ್ಯನಾದಂತಹ ವ್ಯಕ್ತಿ ಆಕೃತಿಯಲ್ಲಿ. ಅಂದರೆ ಪ್ರತಿ ಸೃಷ್ಟಿಯಲ್ಲೂ ಕೂಡ ಚತುರ್ಮುಖ ಬ್ರಹ್ಮ ಹಿರಣ್ಯಗರ್ಭ ಭಗವಂತನ ಆದೇಶದಂತೆ ವೇದದ ಉಪದೇಶವನ್ನು ಪಡಿತಾನೆ. ವೇದದ ಉಪದೇಶವನ್ನು ಪಡೆದುಕೊಂಡು ಆ ವೇದದಲ್ಲಿ ಬಂದಿರುವಂತಹ ಇಂದ್ರಾದಿ ಶಬ್ದಗಳನ್ನು ಕೇಳಿಸಿಕೊಂಡು ಅವನು ಆ ಇಂದ್ರ ಶಬ್ದಕ್ಕೆ ಅರ್ಥ ಹೊಂದಿದೆ, ಆ ಅರ್ಥದಂತೆ ಆಕಾರವನ್ನು ಸೃಷ್ಟಿ ಮಾಡಿಕೊಂಡು ಇಂದ್ರನನ್ನು ಸೃಷ್ಟಿ ಮಾಡ್ತಾನೆ. ಇದು ಪ್ರತಿಕಲ್ಪದಲ್ಲೂ ನಡೆಯುತ್ತೆ. ಇದು ಹೀಗೆ ಆಕೃತಿ ಅನ್ನೋದು ಹೇಗೆ ಸುಲಭ ದೃಷ್ಟಾಂತ. ಒಬ್ಬ ಮಡಕೆ ಮಾಡುವ ಕುಂಬಾರ ಇದ್ದಾನೆ. ಕುಂಬಾರನಿಗೆ ನೀವು ಹೇಳ್ತೀರಿ ಏನು ಅಂತ, ನನಗೊಂದು ಚಿಕ್ಕ ಮಡಿಕೆ ಮಾಡಿಕೊಡಪ್ಪ ಅಂತ ಹೇಳ್ತೀರಿ. ನೀವು ಚಿಕ್ಕ ಮಡಿಕೆ ಅಂತ ಹೇಳಿದ ಕೂಡಲೇ ಅವನಿಗೊಂದು ಆಕಾರ ನೆನಪು ಬಂತು. ಆ ಆಕಾರವನ್ನು ಧಾರಣೆ ಮಾಡಿಕೊಂಡು ಅವನು ಮಡಕೆಯನ್ನು ಸೃಷ್ಟಿ ಮಾಡಿದ. ಹಾಗಾದರೆ ಮೊದಲು ಶಬ್ದ, ಆಮೇಲೆ ವಸ್ತು. ಇದು ಪ್ರತಿಕಲ್ಪದಲ್ಲೂ ಹೀಗೇನೆ ನಡೆಯುತ್ತೆ. ಇದಕ್ಕೆ ಬೇಕಾದಷ್ಟು ಇದೆ. ದರ್ಶನಾತ್ ಸ್ಮೃತೇಶ್ಚ, ಅಲ್ಲಿ ಸ್ಪಷ್ಟವಾದ ಶ್ರುತಿಗಳೂ ಇದ್ದಾವೆ. ಯಾಕೆಂದರೆ ಅವನು ಭೂಹು ಅಂತ ಹೇಳಿದ, ಆಗ ಭೂಮಿಯ ಸೃಷ್ಟಿ ಆಯಿತು. ಭುವಃ ಅಂತ ಹೇಳಿದ, ಆಗ ಅಂತರಿಕ್ಷದ ಸೃಷ್ಟಿ ಆಯಿತು ಅಂತ ಉಪನಿಷತ್ತೇ ಹೇಳ್ತಾ ಇದೆ. ಹಾಗಾದರೆ ವೇದಗಳಲ್ಲಿ ಈ ರೀತಿಯಾದಂತಹ ಸ್ಪಷ್ಟವಾದ ನಿದರ್ಶನಗಳು ಇರೋದರಿಂದಾಗಿ ಮೊದಲು ವೇದದ ಶಬ್ದಗಳನ್ನು ಕೇಳಿಸಿಕೊಂಡು ಆ ಹಿರಣ್ಯಗರ್ಭ ತತ್ತದ್ದೇವತೆಗಳ ಸೃಷ್ಟಿಯನ್ನು ಮಾಡಿದ ಅಂತ ಹೇಳಿ ಉಪನಿಷತ್ತುಗಳಲ್ಲಿ ಸೃಷ್ಟಿ ಪ್ರಕರಣದಲ್ಲಿ, ಉಪಾಸನಾ ಪ್ರಕರಣದಲ್ಲಿ ದೇವತೆಗಳಿಗೆ ಶರೀರ ಯೋಗ ಇದೆ. ಶರೀರ ಯೋಗ ಇದ್ದರೂ ಕೂಡ ವೇದಗಳಿಗೆ ಅನಿತ್ಯತ್ವ ತಾವತ ಸಿದ್ಧ ಆಗೋದಿಲ್ಲ. ಯಾಕೆಂದರೆ ವೇದಗಳು ನಿತ್ಯವೇ ಅನ್ನುವಂಥದ್ದನ್ನು ಅಲ್ಲಿ ಪ್ರತಿಪಾದನೆ ಮಾಡುತ್ತಾರೆ. ಹೀಗೆ ಈ ವೇದಗಳಿಗೆ ನಿತ್ಯತ್ವವನ್ನೇನೋ ನೀವು ಹೇಳಿದ್ರಿ, ಇದು ಎಲ್ಲಿ ಆಯಿತು? ಅವಾಂತರ ನೈಮಿತ್ತಿಕ ಪ್ರಳಯದಲ್ಲಿ ಇದೆಲ್ಲ ಕೂಡಬಹುದು. ಯಾಕೆಂದರೆ ನೈಮಿತ್ತಿಕ ಪ್ರಳಯದಲ್ಲಿ ಹಿರಣ್ಯಗರ್ಭನಿಗೆ ಮತ್ತು ಭೂತ ವಿಕಾರವಾದಂತಹ ಶಬ್ದಕ್ಕೆ ನಾಶ ಇಲ್ಲ. ಆದರೆ ಮಹಾಪ್ರಳಯ ಇದೆಯಲ್ವಾ, ಮಹಾಪ್ರಳಯದಲ್ಲಾಗುವಾಗ ಹಿರಣ್ಯಗರ್ಭನೂ ಇಲ್ಲ, ಮತ್ತು ಭೂತ ವಿಕಾರವಾದಂತಹ ಶಬ್ದವೂ ಇಲ್ಲ. ಹಾಗಾದರೆ ಶಬ್ದವನ್ನು ಕೇಳಿ ಹಿರಣ್ಯಗರ್ಭ ಸೃಷ್ಟಿ ಮಾಡುವುದು ಇದೇ ಕೂಡೋದೇ ಇಲ್ಲ ಇದು. ಹಾಗಾದರೆ ಅವನೂ ಇಲ್ಲ, ಇವನೂ ಇಲ್ಲ. ಮಹಾಪ್ರಳಯದ ನಂತರದಲ್ಲಿ ಏನು ಸೃಷ್ಟಿ ಆಗ್ತದಲ್ವ, ಆಗ ಅದನ್ನು ಕೇಳಿಯೇ ಇವನು ಸೃಷ್ಟಿ ಮಾಡಿದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಮೊದಲು ಸೃಷ್ಟಿ ಮಾಡಿದ್ಯಾರು? ಪರಬ್ರಹ್ಮ ಸೃಷ್ಟಿ ಮಾಡ್ತಾನೆ. ಈ ಪರಬ್ರಹ್ಮನ ಸೃಷ್ಟಿಯಲ್ಲೇ ಆಗುವಾಗ ನಮಗೆ ಈ ಎಲ್ಲ ವೇದಗಳ ಶಬ್ದಗಳಿಗೆ ಮತ್ತೆ ಈ ಆಪತ್ತಿ ಇದ್ದೇ ಇದೆ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಹಾಗಲ್ಲ. ಅಲ್ಲಿಯೂ ಕೂಡ ಮಹಾಪ್ರಳಯದಲ್ಲಾಗುವಾಗ ಭಗವಂತ ಆಲೋಚನೆ, ಎಲ್ಲ ವಸ್ತುಗಳು ಕೂಡ ಹಾಗೇ ಇದ್ದಾವೆ. ಹೇಗೆ ಇದ್ದಾವೆ ಅಂತಂದರೆ ಭಗವಂತನ ಉದರದಲ್ಲಿ, ನಾವು ಹೇಳಿದಾಗೇನೆ ಅವರು ಹೇಳೋದು, ಭಗವಂತನ ಉದರದಲ್ಲಿ ಮಹಾಪ್ರಳಯದ ಕಾಲದಲ್ಲಿ ಶಕ್ತಿ ರೂಪದಲ್ಲಿ ವೇದಗಳಾಗಲಿ ಹಿರಣ್ಯಗರ್ಭನಾಗಲಿ ಇಡೀ ಬ್ರಹ್ಮಾಂಡದ ಎಲ್ಲ ರಾಶಿಯೂ ಕೂಡ ಭಗವಂತನ ಉದರದಲ್ಲಿ ಶಕ್ತ್ಯಾಪನ್ನವಾಗಿ ಇದ್ದಾವೆ, ಶಕ್ತಿ ರೂಪದಲ್ಲಿ ಇದ್ದಾವೆ. ಭಗವಂತ ಆಮೇಲೆ ಆಲೋಚನೆ ಮಾಡಿದ. ಏನು ಅಂತ ಆಲೋಚನೆ ಮಾಡಿದ? ಬಹುಸ್ಯಾಂ ಅಂತಂದ. ಅವನಿಗೆ ಆ ಸಂಕಲ್ಪ ಬಂದಾಗ ಅವನು ಅನೇಕವಾಗಬೇಕು ಅಂತ ಅನ್ನಿಸಿಕೊಂಡು ಅವನ ನಾಭಿಪದ್ಮ ಅಂತನ್ನೋದು ಉಂಟಾಯಿತು ಆಮೇಲೆ ಅಂತ ಹೇಳ್ತಾರೆ. ನಾಭಿಪದ್ಮದಲ್ಲಿ ಹಿರಣ್ಯಗರ್ಭ ಉತ್ಪನ್ನನಾದ ಅಂತ ಹೇಳ್ತಾರೆ. ಆಮೇಲೆ ಹಿರಣ್ಯಗರ್ಭನಿಗೆ ವೇದಗಳ ಉಪದೇಶವನ್ನು ಮಾಡಿದ ಅಂತ ಹೇಳ್ತಾರೆ. ವೇದ ಉಪದೇಶವನ್ನು ಪಡೆದು ಮತ್ತೆ ಅವನು ಸೃಷ್ಟಿಯನ್ನು ಮಾಡುತ್ತಾನೆ ಅಂತ ಯಾವ ಅನುಪಪತ್ತಿಯೂ ಕೂಡ ಮಹಾಪ್ರಳಯದಲ್ಲೂ ಇಲ್ಲ ಅಂತನ್ನೋದನ್ನು ಅವರು ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಅಂತೂ ಇಲ್ಲಿ ಹೊಸದಾಗಿ ಬಂದಿರುವಂತಹ ವಿಚಾರಗಳು ಏನು ಅಂತಂದರೆ, ಮೊದಲು ಶಬ್ದ, ಆಮೇಲೆ ಅರ್ಥ. ಶಬ್ದವನ್ನು ಅನುಸರಿಸಿಕೊಂಡು ಅರ್ಥದ ಉತ್ಪತ್ತಿ. ಶ್ರೀವೈಷ್ಣವ ಸಿದ್ಧಾಂತದಲ್ಲಿ, ವಿಶಿಷ್ಟಾದ್ವೈತದಲ್ಲೂ ಕೂಡ ವೇದಗಳು ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತದೆ ಅಂತನ್ನೋದೇ ಇರೋದು. ವೇದ ಪ್ರತಿಪಾದ್ಯನಾದವನು ಭಗವಂತನೇ. ಆ ವೇದಗಳಲ್ಲಿರುವಂತಹ ಶಬ್ದಗಳನ್ನು ಭಗವಂತ ವಸ್ತುಗಳಿಗೆ ಕೊಟ್ಟ ಅನ್ನುವಂಥದ್ದನ್ನು ಸ್ಮೃತಿ ವಚನಗಳಿಂದ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ ಅವರು. ಆದ್ದರಿಂದಾಗಿ
ವಸ್ತುಗಳು ಇದ್ದಾಗ ವಸ್ತು ಪ್ರತಿಪಾದಕ ಆಯಿತು, ಇತರ ವಸ್ತು ಪ್ರತಿಪಾದಕ ಆಯಿತು ವೇದ. ವಸ್ತುಗಳು ಇಲ್ಲ ಅಂತಾದಾಗ ಭಗವತ್ ಪ್ರತಿಪಾದಕವೇ ಅದು. ಆದ್ದರಿಂದಾಗಿ ಅದಕ್ಕೆ ಅರ್ಥ ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾದರೆ ಅರ್ಥ ಇಲ್ಲದೇ ಇರುವಿಕೆ ಆಗಲಿ, ಅನಿತ್ಯತ್ವ ಆಗಲಿ ವೇದಗಳಿಗೆ ಇಲ್ಲ. ಹಾಗಾದರೆ ವೇದಗಳು ಅಪೌರುಷೇಯ ಅಂದರೆ ಏನು ಹೇಳಬೇಕಲ್ಲ. ಹಾಗಿದ್ರೆ ವೇದಗಳು ಅಪೌರುಷೇಯ ಅಂತ ಹೇಳಬೇಕು ಮತ್ತು ವೇದಗಳು ನಿತ್ಯ ಅಂತ ಹೇಳಬೇಕು. ಇದು ಎರಡನ್ನು ಸಮರ್ಥನೆ ಮಾಡಬೇಕು. ಆದರೆ ಅವರು ವರ್ಣ ನಿತ್ಯ ಅಂತ ಒಪ್ಪೋದಿಲ್ಲ, ಪದ ನಿತ್ಯ ಅಂತ ಒಪ್ಪೋದಿಲ್ಲ, ವಾಕ್ಯಗಳು ನಿತ್ಯ ಅಂತ ಒಪ್ಪೋದಿಲ್ಲ. ಇದನ್ನು ಒಪ್ಪದೇನೆ ವೇದಗಳನ್ನು ನಿತ್ಯ ಮತ್ತು ಅಪೌರುಷೇಯ ಅಂತ ಹೇಳ್ತಾರೆ. ಏನದು ಅಂತಂದರೆ ಪೂರ್ವಪೂರ್ವ ಉಚ್ಚಾರಣ ಕ್ರಮ ಸಂಸ್ಕಾರ ಜನ್ಯ ಉತ್ತರೋತ್ತರ ಉಚ್ಚಾರಣಕತ್ವಂ ಅಂತ ಹೇಳಿ ಅವರು ಇದನ್ನು ಹೇಳ್ತಾರೆ. ಈ ರೀತಿಯಾಗಿ ಪರಿಷ್ಕಾರ ಮಾಡಿಕೊಂಡು ಅಂದರೆ ಏನು, ಹಿಂದೆ ಇರತಕ್ಕಂತಹ ವರ್ಣಗಳ ಕ್ರಮ ಏನಿದೆಯೋ ಅದೇ ಕ್ರಮವನ್ನು, ಆ ಕ್ರಮದ ಸಂಸ್ಕಾರ ಇರುತ್ತೆ, ಆ ಸಂಸ್ಕಾರದಿಂದ ಉಂಟಾದಂತಹ ಸ್ಮರಣೆ, ಆ ಸ್ಮರಣೆಯಿಂದ ಮುಂದಿನ ಉಚ್ಚಾರಣೆಗಳು ಆಗ್ತದೆ. ಅಂದರೆ ಈಗ ಉಪಾಧ್ಯಾಯರು ನಮಗೆ ಪಾಠ ಮಾಡ್ತಾ ಇದ್ದಾರೆ ವೇದಗಳನ್ನು. ಏನು ಅಂತ, ಅಗ್ನಿಮೀಳೆ ಪುರೋಹಿತಂ ಅಂತ ಹೇಳಿ ಉಪಾಧ್ಯಾಯರು ಪಾಠ ಮಾಡ್ತಾ ಇದ್ದಾರೆ. ಅವರು ಹೇಗೆ ಪಾಠ ಮಾಡಿದರು ಅಂದರೆ, ಅವರ ಗುರುಗಳಿಂದ ಅವರು ಉಪದೇಶವನ್ನು ಪಡೆದುಕೊಂಡಿದ್ದರು. ಆ ಉಪದೇಶದ ಸಂಸ್ಕಾರ ಇದೆ ತಲೆಯಲ್ಲಿ, ಅದರ ಸಂಸ್ಕಾರದಿಂದ ಉಂಟಾದ ಸ್ಮರಣೆಯಿಂದ ಅವರು ಇವತ್ತು ಉಚ್ಚಾರಣೆಯನ್ನು ಮಾಡ್ತಾ ಇದ್ದಾರೆ, ನಮಗೆ ಪಾಠ ಮಾಡ್ತಾ ಇದ್ದಾರೆ. ಇದೇ ಭಗವಂತನೂ ಕೂಡ ಮಾಡಿದ. ಪೂರ್ವ ಉಚ್ಚಾರಣ ಕ್ರಮ ಸಂಸ್ಕಾರ ಅವನಿಗಿದೆ. ಆ ಸಂಸ್ಕಾರದಿಂದಾಗಿ ಅವನಿಗೆ ಸ್ಮರಣೆ ಅನ್ನೋಲ್ಲಿ ಅವರು ಅರ್ಥ ಮಾಡೋದು ಜ್ಞಾನ ಅಂತ ಮಾಡ್ತಾರೆ. ಯಾಕೆಂದರೆ ಭಗವಂತನ ಜ್ಞಾನಕ್ಕೆ ನಾಶ ಇಲ್ಲ, ಆದ್ದರಿಂದಾಗಿ ಅವನಿಗೆ ಸ್ಮರಣೆ ಅನ್ನೋದು ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿ ಮಾತ್ರ ಸ್ಮರಣೆ ಅನ್ನುವಂತಂದರೆ ಅದಕ್ಕೆ ಜ್ಞಾನ ಅಂತ ಅರ್ಥ, ಅಂದರೆ ಅನುಸಂಧಾನ ಅಂತ ಅರ್ಥ. ಅದಕ್ಕೆ ಅಲ್ಲಿ ಅನುಸಂಧಾನ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾರೆ ವ್ಯಾಖ್ಯಾನಕಾರರು. ಹಾಗೆ ಆ ಭಗವಂತನು ಕೂಡ ಅಷ್ಟೂ ವೇದರಾಶಿಗಳನ್ನು ಅನುಸಂಧಾನ ಮಾಡಿಕೊಂಡು ಉಚ್ಚಾರಣೆ ಮಾಡುತ್ತಾನೆ. ಪ್ರತಿ ಸರ್ಗದಲ್ಲೂ ಪ್ರತಿ ಸೃಷ್ಟಿ ಕ್ರಮದಲ್ಲೂ ಕೂಡ ಅವನು ಉಚ್ಚಾರಣೆ ಮಾಡಿ ಹಿರಣ್ಯಗರ್ಭನಿಗೆ ಉಪದೇಶ ಮಾಡುತ್ತಾನೆ ಅಂತ ಹೇಳಿದ್ದರಿಂದಾಗಿ ಏನಾಯ್ತೀಗ, ವೇದಗಳು ಅಪೌರುಷೇಯ ಅಂತಲೂ ಸಿದ್ಧ ಆಯಿತು, ವೇದಗಳು ನಿತ್ಯ ಅಂತಲೂ ಸಿದ್ಧ ಆಯಿತು. ಯಾಕೆಂದರೆ ಆದಿ ಇಲ್ಲ ಇದಕ್ಕೆ. ಪೂರ್ವ ಉಚ್ಚಾರಣ ಅನ್ನೋದು ಪ್ರತಿಕಲ್ಪದಲ್ಲೂ ಇದೆ. ಯಾವ ಕಲ್ಪದಿಂದ ಆರಂಭ ಆಯಿತೋ ನಮಗೆ ಗೊತ್ತಿಲ್ಲ. ಪೂರ್ವ ಉಚ್ಚಾರಣ ಅಂತ ಹೇಳಿದ್ರಿಂದಾಗಿ ಆದಿ ಇಲ್ಲ ಅಂತ ಗೊತ್ತಾಯಿತು. ಇನ್ನು ಉತ್ತರ ಕಲ್ಪಗಳಲ್ಲೂ ಹಾಗೆ ಮಾಡ್ತಾನೆ ಅಂತ ಇರೋದರಿಂದಾಗಿ ಅಂತ್ಯವೂ ಇಲ್ಲ ಅಂತಾಯಿತು. ಹೀಗೆ ಆದಿ ಮತ್ತು ಅಂತ್ಯಗಳು ಇಲ್ಲದೆ ಇರೋದರಿಂದಾಗಿ ನಿತ್ಯತ್ವ ಸಿದ್ಧ ಆಯಿತು. ಇನ್ನು ಅಪೌರುಷೇಯತ್ವ ಅಂದರೆ ಯಾರು ಉಚ್ಚಾರಣೆ ಮಾಡಿದರು? ಸ್ವತಂತ್ರ ಉಚ್ಚಾರಣೆ ಯಾರದ್ದೂ ಅಲ್ಲ. ಯಾಕೆಂದರೆ ಭಗವಂತನೂ ಕೂಡ ಪೂರ್ವ ಉಚ್ಚಾರಣೆಗಳನ್ನು ಇಟ್ಟುಕೊಂಡೇ ಉಚ್ಚಾರಣೆ ಮಾಡೋದು. ಆದ್ದರಿಂದಾಗಿ ಅದಕ್ಕೆ ಒಬ್ಬ ಸ್ವತಂತ್ರ ಉಚ್ಚಾರಯಿತರು ಇಲ್ಲ. ಸ್ವತಂತ್ರವಾಗಿ ಆ ವೇದಗಳನ್ನು ಉಚ್ಚಾರಣೆ ಮಾಡಿದವನು ಯಾರೂ ಇಲ್ಲ. ಆದ್ದರಿಂದಾಗಿ ಅದು ಅಪೌರುಷೇಯ ಅಂತಲೂ ಸಿದ್ಧ ಆಯಿತು ಅಂತ ಹೇಳಿ, ಹೀಗೆ ವಿಶಿಷ್ಟಾದ್ವೈತದಲ್ಲಿ ಅಪೌರುಷೇಯತ್ವದ ನಿರೂಪಣೆ ಅಂತನ್ನೋದು ಕಂಡು ಬರ್ತದೆ. ಇನ್ನು ಸ್ವಲ್ಪ ಸಮಯ ಇದ್ದರೆ ಪೂರ್ವಪಕ್ಷಗಳನ್ನು ಹೇಳ್ಕೊಂಡು ಹೇಳ್ತೇನೆ. ಹಾಂ, ಆಯಿತು. ಹಾಗಿದ್ದರೆ ಇಷ್ಟು ನನ್ನ ಮಾತುಗಳನ್ನು ಪರಮಪೂಜ್ಯ ಶ್ರೀಪಾದಂಗಳವರ ಅಂತರ್ಯಾಮಿಯಾದ ಮಧ್ವಾಚಾರ್ಯರ ಅಂತರ್ಯಾಮಿಯಾದ ಶ್ರೀ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.